ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಪುತ್ತೂರಿನ ಬೆಳ್ಳಾರೆಯಲ್ಲಿ ಪ್ರವೀಣ್ ನೆಟ್ಟಾರು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಕಾರ್ಯಕರ್ತರು ಸೇರುವಂಥದ್ದು, ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಸೇರ್ಕೊಂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರ್ಕೊಂಡು ಅಂತಿಮ ದರ್ಶನವನ್ನ ಪಡಿತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ನಾಯಕರ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ ಕಾರ್ಯಕರ್ತರು. ಯಾಕೆಂದ್ರೆ ಬೇರೆ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅವ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರಿ, ಪ್ರತಿಭಟನೆ ಮಾಡ್ತಾ ಇದ್ರಿ. ಈಗ ನಮ್ಮದೇ ಸರ್ಕಾರ ಇದೆ, ಏನ್ ಮಾಡ್ಕೊಳ್ತಾ ಇದ್ದೀರಾ ನೀವು ಅಂತ ಇದು ಆಕ್ರೋಶ ವ್ಯಕ್ತವಾಗ್ಲಿಕ್ಕೆ ಕಾರಣ ಆಗಿರೋದು. ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ, ನೋಡಿ ಅಲ್ಲಿ ಯಾರ್ಯಾರು ಕುತ್ಕೊಂಡಿದ್ದಾರೆ ಅಂತ. ಆ ಭಾಗದ ಘಟಾನುಘಟಿ ನಾಯಕರುಗಳು ಅವರು. ಇಲ್ಲಿ ಕಲ್ಲಡ್ಕ ಅವ್ರು ಕೂತ್ಕೊಂಡಿದ್ದಾರೆ, ಸುನಿಲ್ ಕುಮಾರ್ ಅವರು ಕೂತ್ಕೊಂಡಿರುವಂಥದ್ದು, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರು ಕೂತ್ಕೊಂಡಿದ್ದಾರೆ, ಅಂಗಾರ್ ಅವರು. ಈ ರೀತಿಯಾಗಿ ಆ ಭಾಗದ ಪ್ರಮುಖ ನಾಯಕರು ಎಲ್ಲರೂ ಕೂಡ ಇದ್ದಾರಲ್ಲಿ. ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರು, ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು. ಕಟೀಲ್ ಕಾರಿನ ಮೇಲೆ ದಾಳಿಯಾಗಿದೆ, ಪಲ್ಟಿ ಹೊಡೆಸಲಿಕ್ಕೆ ಯತ್ನ ಮಾಡಲಾಗಿದೆ. ಅಂಗಾರ, ಕಾರ್ಕಳ, ಸುನಿಲ್, ಕಲ್ಲಡ್ಕ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಅಂತಿಮ ದರ್ಶನಕ್ಕೆ ಬಂದಿರುವಂತದ್ದು ನಾಯಕರು. ಈ ಸಂದರ್ಭದಲ್ಲಿ ಈ ಆಕ್ರೋಶ ವ್ಯಕ್ತವಾಗಿದೆ. ಜನಸಂದಣಿ ಆಕ್ರೋಶ ನೋಡಿ ನಾಯಕರು ಗಪ್ಚುಪ್ಪಲ್ಲಿ ಶಾಕ್ ಆಗೋದ್ರು. ಕೈ ಕೊಟ್ಕೊಂಡು ಸುಮ್ಮನೆ ಇರ್ಬೇಕಾಯ್ತು. ತುಟಿಕ್ ಪಿಟಿಕ್ ಅನ್ನಂಗಿಲ್ಲ. ಅಲ್ಲಿ ಒಂಚೂರ್ ಸಮಾಧಾನ ಮಾಡ್ಲಿಕ್ಕೆ ಹೋದ್ರು ಕೂಡ ಸಮಾಧಾನ ಆಗುವಂತಹ ಸ್ಥಿತಿಯಲ್ಲಿಲ್ಲ ಅಲ್ಲಿ ಇರುವಂತಹ ಕಾರ್ಯಕರ್ತರು. ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರಾಗಿರ್ಬೋದು, ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು. ಯಾಕೆಂದ್ರೆ ಆ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ತಂದುಕೊಟ್ಟಿದ್ದಾರೆ ಈ ಪಕ್ಷಕ್ಕೆ, ಬಿಜೆಪಿ ಪಕ್ಷಕ್ಕೆ. ಒಂದು 14 ಕಾನ್ಸ್ಟಿಟ್ಯೂಯನ್ಸಿ ಬರುತ್ತೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಲೆಲ್ಲ ಸೇರ್ಕೊಂಡು ನೋಡೋದಾದ್ರೆ ಒಂದೇ ಒಂದು ಕಾನ್ಸ್ಟಿಟ್ಯೂಯನ್ಸಿಲ್ ಮಾತ್ರ ಕಾಂಗ್ರೆಸ್ ಗೆದ್ದಿರೋದು. ಇನ್ನು ಉಳಿದಿರುವಂತಹ 13 ಕಾನ್ಸ್ಟಿಟ್ಯೂಯನ್ಸಿಯಲ್ಲೂ ಕೂಡ ಬಿಜೆಪಿಗೆ ಗೆಲುವು ಸಿಕ್ಕಿದೆ. ಆ ಮಟ್ಟಿಗೆ ಬಿಜೆಪಿ ಪರವಾಗಿ ಒಲವಿದ್ದಂತ ಕಾರ್ಯಕರ್ತರುಗಳು ಇವತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿಯಾದಂತ ಒಂದು ಆಕ್ರೋಶದ ಕಟ್ಟೆ ಹೊಡೆದಿದೆ ಆ ಕಾರ್ಯಕರ್ತರದ್ದು ಅಂತ. ಬಿಜೆಪಿ ರಾಜ್ಯಾಧ್ಯಕ್ಷರಿದ್ದಾರೆ, ಅವರೇ ಈ ಆಕ್ರೋಶಕ್ಕೆ ಗುರಿಯಾಗುವಂತಾಯಿತು. ಸುನಿಲ್ ಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು. ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇದೆಯಲ್ಲ, ಮತ್ತೊಂದು ರೀತಿಯಲ್ಲಿ ಅದು ತಿರುಕೊಂಡ್ಬಿಟ್ರೆ ಕಷ್ಟ ಅನ್ನೋ ಕಾರಣಕ್ಕೆ ನಾಯಕರುಗಳು ವಾಪಸ್ ಹೋದ್ರು. ನೋಡಿ, ನಿಮಗೆ ತೋರಿಸ್ತಾ ಇದೀವಿ. ಹೆಲ್ಮೆಟ್ ಇಂದ ಎಲ್ಲ ಆ ಒಂದು ಕಾರ್ ಮೇಲೆ ಎಸೆಯುವಂತ ಪ್ರಯತ್ನ ಕೂಡ ಆಗಿದೆ. ನಳಿನ್ ಕುಮಾರ್ ಕಟೀಲ್, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಸುನಿಲ್ ಕುಮಾರ್, ಹಾಗೆ ಅಂಗಾರ, ಅದರ ಜೊತೆಗೆ ಕಲ್ಲಡ್ಕ ಅವರು, ಇವರೆಲ್ಲರೂ ಕೂಡ ಬಂದಿದ್ರು. ಆದ್ರೆ ಕಾರ್ಯಕರ್ತರು ಮಾತ್ರ ಯಾರನ್ನು ಕೂಡ ಒಂದೇ ಒಂದು ಮಾತಾಡ್ಲಿಕ್ಕೆ ಬಿಡ್ದಲೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಗೊತ್ತಾ, ಒಂದನ್ನು ಹೇಳಿಕ್ ಬಯಸ್ತೀನಿ. ಇಲ್ಲಿ ಈ ಹಿಂದೆ ರಾಜಸ್ಥಾನದಲ್ಲಿ ಕನ್ನಯ್ಯ ಕುಮಾರ್ ಹತ್ಯೆ ಆದಂತ ಸಂದರ್ಭದಲ್ಲಿ ಇದೇ ಬಿಜೆಪಿ ನಾಯಕರುಗಳು ಸಾಕಷ್ಟು ಜನ ಅಲ್ಲಿನ ರಾಜಸ್ಥಾನ ಸರ್ಕಾರವನ್ನ ವಜಾ ಮಾಡಬೇಕು, ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು. ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಈಗೇನ್ ಮಾಡ್ಬೇಕಂಗಾದ್ರೆ, ಇವ್ರ ಸರ್ಕಾರ ಇದೆಯಲ್ಲ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಬೇಕಾ? ಹಾಗಾದ್ರೆ ಇಲ್ಲಿ ಮೈನ್ ಆಗಿ ಪದೇ ಪದೇ ಇವರದ್ದೇ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರಿಗೋಗ್ಲಿ, ಬಿಜೆಪಿ ನಾಯಕರಿಗೂ ಕೂಡ ಸರಿಯಾದಂತ ಒಂದು ಭದ್ರತೆ ಅಥವಾ ಒಂದು ಕಠಿಣ ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಯಾರೆಲ್ಲ ಈ ಸಮಾಜ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಿಕ್ಕೆ ಆಗ್ತಾ ಇಲ್ವಲ್ಲ, ಅದೆಲ್ಲ ರೀಸನ್ನು ಕೂಡ ಇವತ್ತು ಒಂದೇ ಸಲ ಅಡ್ಕಾಯಿಸ್ಕೊಂಡಿದೆ ಇವ್ರುಗಳಿಗೆ, ಈ ನಾಯಕರುಗಳಿಗೆ. ಕಟೀಲ್ ಕಾರನ್ನ ಪಲ್ಟಿ ಮಾಡ್ಲಿಕ್ಕೆ ಯತ್ನ ಮಾಡಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಆ ಭಾಗದ ಕಾರ್ಯಕರ್ತರಲ್ಲಿ ಎಷ್ಟು ಮಟ್ಟಿಗೆ ಆಕ್ರೋಶ ಇತ್ತು ಅಂತ. ಯಾವಾಗ್ಲೂ ಬಂದು ಪೋಸ್ಟ್ ಕೊಟ್ಕೊಂಡು ಹೋಗೋದಲ್ಲ, ಏನ್ ಕ್ರಮ ಕೈಗೊಂಡಿದ್ದೀರಾ ತೋರಿಸಿ ಅಂತ ಹೇಳ್ತಾರೆ ಕಾರ್ಯಕರ್ತರು. ಯಾಕೆಂದ್ರೆ ಗೊತ್ತಿದೆಯಲ್ಲ, ಹರ್ಷ ಕೊಲೆ ಆದ್ಮೇಲೆ ಹೆಂಗೆ ರಾಜಾರೋಷವಾಗಿ ರಾಜಾತಿಥ್ಯವನ್ನ ನೀಡ್ತಾ ಇದ್ರು ಹರ್ಷ ಕೊಲೆ ಮಾಡಿದಂಥವ್ರನ್ನ ಅಂತ. ಅವ್ರು ಆರಾಮಾಗಿ ಟಿಕ್ಟಾಕು ರೀಲ್ಸ್ ಗಳನ್ನ ಮಾಡ್ಕೊಂಡು ಆರಾಮಾಗಿದ್ರು, ರಾಜಾತಿಥ್ಯವನ್ನ ನೀಡಲಾಗ್ತಾ ಇತ್ತು. ಅದಕ್ಕೆ ಇದು ಕೂಡ ಒಂದು ರೀಸನ್ ಆಗುತ್ತೆ. ಈಗ ಅದಕ್ಕೆ ಇಷ್ಟೆಲ್ಲ ಆಕ್ರೋಶ ವ್ಯಕ್ತಪಡಿಸ್ಲಿಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಈಗ ಏನ್ ಮಾಡ್ತೀರಾ ಅಂತ ನೋಡಿ, ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ನ್ಯಾಯ ಬೇಕು ಅಂತ ಕೇಳೋದ್ರ ಜೊತೆಗೆ ಬಿಜೆಪಿ ಕಾರ್ಯಕರ್ತರೇ ಬಿಜೆಪಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು.
ಯಾವಾಗ್ಲೂ ಈ ಹಿಂದೆ ಅಲ್ಲೊಂದು ಕೆಲವೊಂದು ಕೊಲೆಯಾದಂತ ಸಂದರ್ಭದಲ್ಲಿ ಇದೇ ಬಿಜೆಪಿ ನಾಯಕರು ಆಗ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಹೋರಾಟವನ್ನ ಮಾಡಿದರು. ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ, ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ, ಬಿಜೆಪಿ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ, ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತೆಲ್ಲ ಹೇಳಿ ದೊಡ್ಡದಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಆದ್ರೆ ಇವಾಗ ಆಗ್ತಾ ಇರೋದು ಏನು ಅನ್ನೋದೇ ಅವ್ರ ಪ್ರಶ್ನೆ. ಈಗ ನಿಮ್ ಸರ್ಕಾರ ಇದೆಯಲ್ಲಪ್ಪ, ಏನ್ ಕ್ರಮ ಕೈಗೊಂಡಿದ್ದೀರಾ ನೀವು? ತೋರಿಸಿ, ಲಿಸ್ಟ್ ಕೊಡಿ, ಏನ್ ಕ್ರಮ ಕೈಗೊಂಡಿದ್ದೀರಾ ಅಂತ. ಯಾರಿಗೆ ಕಠಿಣ ಶಿಕ್ಷೆಯನ್ನ ಕೊಡಿಸಿದ್ದೀರಾ ತೋರಿಸಿ. ಈ ತರ ಪ್ರಶ್ನೆಯನ್ನ ಮಾಡೋ ಲೆವೆಲ್ಗೆ ಬಂದಿದ್ದಾರೆ. ಅಷ್ಟರ ಮಟ್ಟಿಗೆ ಆಕ್ರೋಶ ಇದೆ. ನಿನ್ನೆ ಆಗಿರುವಂತ ಘಟನೆ, ಇವರೆಲ್ಲರೂ ಬಂದಿದ್ದ ಮಧ್ಯಾಹ್ನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಹಿಂದೂ ಪರ ಹೋರಾಟಗಾರ್ತಿ ಚೈತ್ರ ಕುಂದಾಪುರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚೈತ್ರ ಕುಂದಾಪುರ ಅವರೇ, ನಮಸ್ಕಾರ. ಇವತ್ತಿನ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ ಫಸ್ಟ್ ರಿಯಾಕ್ಷನ್ ಏನು? ಸರ್, ನಮಗೆ ಈ ವಿಚಾರವಾಗಿ ಒಂದ್ ರೀತಿಯಲ್ಲಿ ನಾಚಿಕೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ಬೇಕಾಗಿರ್ತಕ್ಕಂತ ಘಟನೆ ಇದು. ಯಾಕಂದ್ರೆ ಇದು ಹಿಂದೂ ಸಮಾಜ ತನ್ನ ಮನೆಯ ಮಗನನ್ನು ಕಳ್ಕೊಂಡಿದೆ. ಇದು ಪ್ರತಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆಯಲ್ಲ, ಇದು ನಮಗೆ ಒಂದ್ ರೀತಿಯಲ್ಲಿ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಸಂಗತಿ. ನಾವು ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ನಮ್ದೇ ಕಾರ್ಯಕರ್ತರನ್ನ ಕಳ್ಕೊಂಡಿದ್ದಂತ ಸಂದರ್ಭದಲ್ಲಿ ಅವ್ರು ಯಾರೋ ಇಲ್ಲ ಅಧಿಕಾರದಲ್ಲಿ, ಹಾಗಾಗಿ ನಮ್ ಕಾರ್ಯಕರ್ತರನ್ನ ಕೇಳೋರಿಲ್ಲ ಅನ್ನುವಂಥದ್ದೊಂದು ಆತಂಕ ನಮ್ಗಿತ್ತು. ಹಾಗಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಇರ್ಲಿ, ಗ್ರಾಮ ಪಂಚಾಯತ್ ಸದಸ್ಯನ ತನಕವೂ ಕೂಡ ಇವತ್ತು ಏನು ಕೇಸರಿ ಕಾರ್ಯಕರ್ತರು ಅಂತ ಹೇಳ್ಕೊಳ್ತಿದ್ದವ್ರಂತೆ ಅಧಿಕಾರದಲ್ಲಿ ಇರುವಂತಹದ್ದು. ಎಲ್ಲಾ ಕಡೆ ಕೇಸರಿ ಕಾರ್ಯಕರ್ತರು ಅಂತ ಕೊಂಡಿರ್ತಕ್ಕಂತ ಹಿಂದುತ್ವದ ಪರವಾದ ಹೋರಾಟದಿಂದ ಬಂದಿರತಕ್ಕಂತ ನಾಯಕರುಗಳೇ ಅಧಿಕಾರಕ್ಕೆ ಬಂದ ಮೇಲೂ ಕೂಡ ನಮ್ ಕಾರ್ಯಕರ್ತರು ಪ್ರಾಣ ಕೊಡ್ಬೇಕಾದಂತ ಪರಿಸ್ಥಿತಿ ಬರ್ತಿದೆ ಅಂತ ಆದ್ರೆ, ಹಾಗೆ ನಾವು ಹೋರಾಟ ಮಾಡಿದ್ಯಾಕೆ ಇಷ್ಟು ವರ್ಷ? ಪ್ರಶ್ನೆ ಸಹಜವಾಗಿ ನಮ್ಮನ್ನ ಕಾಡಿಯೇ ಕಾಡುತ್ತೆ. ಅದೇ ನಿಮ್ಮ ಹೋರಾಟಗಳು ಎಣದ ಮೇಲೆ ರಾಜಕೀಯ ಮಾಡ್ಕೊಂಡು ಮತವನ್ನ ಪಡ್ಕೊಳ್ಳುವಂತ ಪರಿಸ್ಥಿತಿ ಇದೆ ಅವರಿಗೆ. ಆ ರೀತಿಯಾಗಿ ಮತವನ್ನ ಪಡ್ಕೊಂಡು ರಾಜ್ಯಭಾರ ಮಾಡ್ಕೊಳ್ತಾ ಇದ್ದಾರೆ ಅಂತ. ಸರ್, ನಾನು ಒಂದು ವಿಚಾರ ಹೇಳಕ್ ಇಚ್ಛೆ ಪಡ್ತಾನೆ. ಈಗ ನಾವ್ಯಾರು ಬಿಜೆಪಿಯ ಕಾರ್ಯಕರ್ತರಲ್ಲ, ಆದ್ರೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಹೇಗೆ ಅಂತ ಕೇಳಿದ್ರೆ, ನಮಗೆ ಅಂತ ಯಾವ್ದೋ ಒಂದು ಪಾರ್ಟಿ ಬೇಕಲ್ಲ. ಹಿಂದೂಗಳ ಭಾವಗಳಿಗೆ ಬೆಂಬಲಿಸ್ತಕ್ಕಂತ, ಹಿಂದೂಗಳ ಭಾವನೆಗಳಿಗೆ ಬೆಲೆ ಕೊಡ್ತಕ್ಕಂತಹ ಒಂದು ಅಧಿಕಾರದಲ್ಲಿ ಇರ್ತಕ್ಕಂತ ಒಂದು ರಾಜಕೀಯ ಪಕ್ಷದ ಅನಿವಾರ್ಯತೆ ಖಂಡಿತವಾಗ್ಲೂ ಹಿಂದೂಗಳಿಗಿದೆ. ಯಾಕಂತ ಕೇಳಿದ್ರೆ, ಸಿದ್ದರಾಮಯ್ಯನವರು ಹೇಳ್ತಕ್ಕಂತ ಹೇಳಿಕೆಗಳನ್ನ ಅಥವಾ ಅವರು PFI SDPI ಅವರ ಕೇಸ್ಗಳನ್ನ ವಾಪಸ್ ತಗೊಂಡಂತ ಸಂದರ್ಭಗಳಲ್ಲಿ ಅವ್ರ ಅಧಿಕಾರದಲ್ಲಿದ್ದಾಗ, ಅಥವಾ ಏನು KJ ಹಳ್ಳಿ DJ ಹಳ್ಳಿಯ ಪ್ರಕರಣಗಳಾಗುವಂತಹ ಸಂದರ್ಭದಲ್ಲಿ ಮುಸ್ಲಿಮರು ನಮ್ಮ ಮದರ್ಸ್ ಅಂತ DK ಶಿವಕುಮಾರ್ ಅವರು ಹೇಳುವಂತ ಸಂದರ್ಭಗಳನ್ನ ಕಂಡಾಗ, ಹಿಂದೂಗಳಿಗೆ ಯಾರೋ ನಾವು ಹಿಂದೂಗಳ ಇರ್ತೇವೆ ಅನ್ನುವಂಥವ್ರು ಯಾರಾದ್ರೂ ಒಬ್ರು ಬೇಕಲ್ಲ ಅನ್ನುವಂತ ಪ್ರಶ್ನೆ ಬಂದಾಗ ನಮ್ಗಿರ್ತಕ್ಕಂಥ ಏಕೈಕ ಆಯ್ಕೆ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನು ಕೂಡ ಬಿಜೆಪಿಯಿಂದ ಹೊರಗೆ ಕೂಡ ನಾವು ಭಾಜಪಾಗೆ ವೋಟ್ ಮಾಡ್ತೇವೆ, ಭಾಜಪಾದ ಪರವಾಗಿ ಕೆಲಸ ಮಾಡ್ತೇವೆ. ಯಾಕೆಂತ ಕೇಳಿದ್ರೆ ನಮಗ್ ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಪರಿವಾರದ ಹಿನ್ನೆಲೆಯಿಂದ ಬಂದಿರತಕ್ಕಂತ ನಾಯಕರುಗಳು ಅದ್ರಲ್ಲಿ ಇರ್ತಾರೆ, ಮತ್ತು ಸಾಕಷ್ಟು ಮಂದಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ನಾಯಕರುಗಳೆಲ್ಲ ಈ ರೀತಿಯ ಬಜರಂಗ ದಳ, ಜಾಗರಣ ವೇದಿಕೆ ಅಂತಹ ABVP ಅಂತ ಏನು ಹಿಂದೂ ಪರವಾಗಿರ್ತಕ್ಕಂತಹ ಸಂಘಟನೆಗಳಿಂದ ಏನು ಮೇಲ್ಪಂಕ್ತಿಗೆ ಬಂದಿರ್ತಕ್ಕಂಥವ್ರು. ಹಾಗಾಗಿ ಇವ್ರ ನಾಯಕತ್ವ ಗುಣಗಳೆಲ್ಲ ಕೂಡ ಬೆಳೆದು ಬಂದಿರುವಂತದ್ದು ಹಿಂದೂ ಸಂಘಟನೆ. ಒಂದು ಚೈತ್ರ ಕುಂದಾಪುರ ಅವರೇ, ನಂಗೆ ಇನ್ನೂ ನೆನಪಿದೆ, 2018ರಲ್ಲಿ ವಿಧಾನಸಭೆ ಎಲೆಕ್ಷನ್ ಅನ್ನ ಫೇಸ್ ಮಾಡುವಂತ ಸಂದರ್ಭದಲ್ಲಿ ಸ್ಪೆಷಲಿ ಕರಾವಳಿ ಭಾಗದಲ್ಲಿ ಬಿಜೆಪಿ ನಾಯಕರು ಹೆಂಗ್ ಮತವನ್ನ ಕೇಳಿದ್ರು ಅಂದ್ರೆ, ಒಂದು ಲಿಸ್ಟ್ ಅನ್ನ ಮಾಡ್ಕೊಂಡಿದ್ರು. ಇವ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎಷ್ಟು ಜನ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಸತ್ತಿದ್ದಾರೆ ಅನ್ನುವಂತ ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ರು. ಒಂದು 20-23 ಜನದ ಲಿಸ್ಟ್ ಅನ್ನ ಕೊಟ್ಟಿದ್ರು. ನಮ್ ಸರ್ಕಾರ ಬಂದ್ರೆ ಈ ರೀತಿಯ ಒಂದು ಕೊಲೆ ಆಗಲ್ಲ ಅಂತ ಬೇರೆ ಭರವಸೆ ಕೊಟ್ಟಿದ್ರು. ಏನ್ ಮಾಡ್ತಾ ಇದಾರೆ ಇವಾಗ? ಇವ್ರ ಸರ್ಕಾರ ಬಂದ್ 3 ವರ್ಷ ಆಯ್ತು. ಯಾವತ್ತಾದ್ರೂ ನಂಬಿಕೆ ಉಳಿಸ್ಕೊಳ್ಳುವಂತ ಕೆಲಸ ಮಾಡಿದಾರ ಇವರು?
ಸರ್ ನಮಗೂ ಇರ್ತಕ್ಕಂತ ಪ್ರಶ್ನೆ ಇದೆ, ಬಹುಶಃ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಕೇಳ್ತಿರ್ತಕ್ಕಂತ ಪ್ರಶ್ನೆ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಹಿಂದೂ ಕಾರ್ಯಕರ್ತರು ಸಾಯ್ತಿದ್ರು, ಜೆಡಿಎಸ್ ಸರ್ಕಾರ ಇದ್ದಾಗ್ಲೂ ಹಿಂದೂ ಕಾರ್ಯಕರ್ತರು ಸಾಯ್ತಿದ್ರು, ಈಗ್ಲೂ ನಾವ್ ಸಾಯ್ಬೇಕಾ ಅನ್ನುವಂತ ಪ್ರಶ್ನೆಯೇ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ ಕೂಡ ಕೇಳ್ತಿರ್ತಕ್ಕಂಥದ್ದು. ನಮಗ್ ಒಂದು ಏನೋ ಭರವಸೆ ಏನು ಅಂತ ಕೇಳಿದ್ರೆ, ಇಂಥ ಸಂದರ್ಭಗಳು ಎದಾದಾಗ, ಯಾಕಂದ್ರೆ ಯಾರು ಯಾವಾಗ ಸಾಯ್ತಾರೆ, ಯಾರನ್ನ ಹತ್ಯೆ ಮಾಡ್ತಾರೆ ಅನ್ನುವಂಥದ್ದನ್ನ ಮೊದಲೇ ಯಾರಿಗೂ ತಿಳಿಯೋದಿಲ್ಲ. ಯಾರು ದೇವರಲ್ಲ, ಪೊಲೀಸ್ ಅಧಿಕಾರಿಗಳಿರ್ಬಹುದು ಅಥವಾ ಏನು ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥ ಸರ್ಕಾರ ಇರ್ಬಹುದು, ದೇವರಲ್ಲ. ಅವ್ರಿಗೆ ಯಾವ್ದು ಗೊತ್ತಾಗೋದಿಲ್ಲ, ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಈ ತರದ ಘಟನೆ ಆದ ನಂತರ ಅವರನ್ನ ಬಂಧನ ಮಾಡಿದ್ನಾಗ ಅವ್ರನ್ನ ಯಾವ ರೀತಿ ನಡೆಸ್ಕೊಳ್ತೇವೆ ಅನ್ನೋದು ಕೂಡ ಬಹಳ ಪ್ರಶ್ನೆ ಆಗುತ್ತೆ. ಅಧಿಕಾರದಲ್ಲಿ ಇರ್ತಕ್ಕಂಥ ಪಕ್ಷಗಳ ಉತ್ತರ ಕೊಡ್ಬೇಕಾಗತ್ತೆ ಅಂತ. ಯಾಕಂದ್ರೆ ಮೊನ್ನೆ ಶಿವಮೊಗ್ಗದಲ್ಲಿ ಹರ್ಷನ್ ಹತ್ಯೆ ಆದಂತ ಸಂದರ್ಭದಲ್ಲಿ ನಮಗೊಂದು ನಿರೀಕ್ಷೆ ಇತ್ತು, ಈ ಬಾರಿ ಹಿಂದೂಗಳ ಬಗ್ಗೆ ಗಟ್ಟಿಯಾಗಿ ಮಾತನಾಡ್ತಕ್ಕಂತಹ ಒಂದು ಪಕ್ಷ ಇದೆ, ಹಾಗಾಗಿ ಈ ಹತ್ಯೆ ಪ್ರಕರಣಕ್ಕೆ ಒಂದು ಮುಕ್ತಿ ಹಾಡ್ತಕ್ಕಂತಹ ಅಥವಾ ಈ ರೀತಿಯ ಪ್ರಕರಣಗಳನ್ನ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಿರ್ತಕ್ಕಂಥವರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನ ತಗೊಳ್ತಕ್ಕಂತ ಒಂದ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇದೆ ಅನ್ನೋ ಒಂದು ಭರವಸೆ ಇತ್ತು. ಆದ್ರೆ ತೀರಾ ಮೊನ್ನೆ ಹರ್ಷನ ಹತ್ಯೆ ಪ್ರಕರಣದಲ್ಲಿ ಇದ್ದಂತಹ ಆರೋಪಿಗಳು ಯಾರಿದ್ದಾರೆ, ಅವರು ಜೈಲಿನ ಒಳಗಡೆ ಕೂತ್ಕೊಂಡು ಟಿಕ್ ಟಾಕ್ ಮಾಡಿದ್ದು, ವಿಡಿಯೋ ಕಾಲ್ಗಳನ್ನ ಮಾಡಿದ್ದನ್ನ ನೋಡಿದಾಗ ನಿಜಕ್ಕೂ ನಮಗ್ ಸಂಕಟ ಆಗತ್ತೆ. ನಮಗೆ ಒಂದ್ ರೀತಿಯಲ್ಲಿ ಇದನ್ನ ಯಾವ ರೀತಿ ವ್ಯಕ್ತಪಡಿಸ್ಬೇಕು ಗೊತ್ತಾಗೋದಿಲ್ಲ. ಇದು ಒಂದ್ ರೀತಿಯಲ್ಲಿ ನಮ್ಮ ಸೋಲು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಷ್ಟು ವರ್ಷಗಳ ಕಾಲ ಹಿಂದೂ ಕಾರ್ಯಕರ್ತರಿಗೆ ಕೊಲೆ ಮಾಡುವಂತವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಅನ್ಸುತ್ತೆ ಈ ಸರ್ಕಾರ ಬಂದ್ಮೇಲೆ. ಕೊಲೆ ಮಾಡುವಂತವ್ರು ರಾಜಾತಿಥ್ಯ ಸಿಗುತ್ತೆ, ರೀಲ್ಸ್ ಮಾಡ್ಕೊಂಡು ಇದ್ಬಿಡೋಣ, ಆರಾಮಾಗಿ ಹೋಗ್ಬಿಟ್ಟು ಜೈಲಲ್ಲಿ ರೀಲ್ಸ್ ಮಾಡ್ಕೊಂಡು ಇದ್ಬಿಡ್ಬೋದು, ಒಳ್ಳೆ ಊಟ ಕೊಡ್ತಾರೆ, ಮೊಬೈಲ್ ಕೊಡ್ತಾರೆ ನಮ್ಗೆ ಅಂತ. ನಿಜ, ತೀರಾ ಮೊನ್ನೆ ಸರ್ಕಾರ ಏನು ಜೈಲಿಗೆ ಹೋಗಿರ್ತಕ್ಕಂಥ ಅಪರಾಧಿಗಳ ಏನು ವೇತನ ಭತ್ಯೆ 520 ರೂಪಾಯಿಂದ 500 ರೂಪಾಯಿ ಬಸ್ತು. ಸೊ ಈ ತರದ ಘಟನೆಗಳನ್ನ ಕಂಡಾಗ ನಿಜಕ್ಕೂ ಸಂಕಟ ಆಗುತ್ತೆ. ಯಾಕೆಂತ ಕೇಳಿದ್ರೆ ಅಲ್ಲಿ ಜೈಲ್ ಒಳಗಡೆ ಹೋಗಿರ್ತಕ್ಕಂಥವ್ರು ನಾವ್ ಯಾರ ವಿರುದ್ಧ ಹೋರಾಟ ಮಾಡಿರ್ತೇವೆ, ನಮ್ಮ ಅಣ್ಣ ತಮ್ಮಂದ್ರನ್ನ ನಾವು ಕಳ್ಕೊಂಡಿರ್ತೇವೆ, ನಮ್ಮ ಮನೆಯ ಗೋಮಾತೆಯನ್ನ ನಾವು ಕಳ್ಕೊಂಡಿರ್ತೇವೆ, ನಮ್ಮ ಮನೆಯ ಹೆಣ್ಣು ಮಗಳನ್ನ ಲವ್ ಜಿಹಾದ್ ಮಾಡುವ ಪ್ರಯತ್ನದ ಪ್ರಕರಣಗಳಲ್ಲಿ ಸಿಕ್ಕಿ ಒಳಗಡೆ ಹೋಗಿರ್ತಕ್ಕಂಥವ್ರು ಇದ್ದಾರೆ. ಸೊ ಇಂತಹ ಜಾರಿ ಮನಸ್ಥಿತಿಗಳು ಅರೆಸ್ಟ್ ಆದ ಸಂದರ್ಭದಲ್ಲಿ ಇವ್ರಿಗೆ ಬೇಕಾಬಿಟ್ಟಿಯಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಸಿಗುತ್ತೆ, ಇವ್ರ ವಿರುದ್ಧ ಯಾವುದೇ ಕಠಿಣ ಕ್ರಮಗಳು ಆಗೋದಿಲ್ಲ ಅಂತ ಅಂದಾಗ ಸಹಜವಾಗಿ ಹಿಂದೂ ಕಾರ್ಯಕರ್ತರಿಗೆ ಒಂದು ನೋವು ಆಗುತ್ತೆ, ಒಂದು ಸಂಕಟ ಆಗುತ್ತೆ. ನಮ್ಮನ್ನ ಹಾಗಾದ್ರೆ ಯಾರು ಕೇಳುವವರಿಲ್ವಾ ಅಥವಾ ನಮಗ್ ಯಾರು ಅನ್ನುವಂತ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಉಟ್ಕೊಳ್ಳುತ್ತೆ. ಇವತ್ತು ಉಟ್ಕೊಂಡಿರ್ತಕ್ಕಂಥ ಆಕ್ರೋಶ ಇದೆ. ನಾನ್ ಮತ್ತೆ ಹೇಳ್ತೇನೆ, ನಾವು ಹಿಂದೂ ಕಾರ್ಯಕರ್ತರು ಅಂತ ನೀವ್ ಯಾರನ್ನ ಕಾಯ್ದಿರಿ? ಅವ್ರು ಭಾಜಪಾದಲ್ಲಿ ಜವಾಬ್ದಾರಿ ಇಲ್ಲದೆ ಇರಬಹುದು, ಅವ್ರು ಬಿಜೆಪಿಯ ಬಾವುಟವನ್ನು ಹಿಡಿದೇ ಇರಬಹುದು, ಬಿಜೆಪಿಯ ಶಾಲನ್ನು ಹಾಕದೇ ಇರಬಹುದು, ಅವರಿಗೆ ಕಮಲದ ಚಿಹ್ನೆ ಜೊತೆ ಯಾವುದೇ ಸಂಪರ್ಕ ಇಲ್ಲದೆ ಇರಬಹುದು, ಆದ್ರೆ ಅವ್ರು ಕೇಸರಿ ಶಾಲ್ ಹಾಕ್ತಾರೆ, ಅವ್ರು ಭಗವದ್ ಧ್ವಜ ಹಿಡಿತಾರೆ, ಮತ್ತು ಅವರ ನಿಷ್ಠೆ ಯಾವತ್ತಿಗೂ ಕೂಡ ಕೇಸರಿ ಪರವಾಗಿ ಇರುತ್ತೆ. ನಾವಿವತ್ತು ಬಿಜೆಪಿ ಬೈದ್ರು ಕೂಡ ನಾಳೆ ವೋಟ್ ಹಾಕೋದು ಭಾಜಪಾಕ್ಕೆ. ಯಾಕೆ ಅಂತ ಕೇಳಿದ್ರೆ ನಮಗ್ ಕಾಂಗ್ರೆಸ್ ವೋಟ್ ಹಾಕೋದು ಸಾಧ್ಯ ಆಗೋದಿಲ್ಲ, ನಮಗ್ ಜೆಡಿಎಸ್ ವೋಟ್ ಹಾಕೋದು ಪರ್ಯಾಯ ಮತ್ತೊಂದು ಪಕ್ಷ ಅಂತ ಈಗ ಗುರ್ಸ್ಕೊಂಡಿರುವಂತದ್ದೇ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರಿಗೆ ಕಾಣಿಸುವಂತದ್ದೇ ಬಿಜೆಪಿಯವರು ಕೂಡ ಅಷ್ಟೇ. ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು, ಹಿಂದೂ ಪರ ಸಂಘಟನೆಗಳು ನಮ್ ಬೆಂಬಲಕ್ಕಿದ್ದಾವೆ ಅನ್ನುವ ಒಂದು ಧೈರ್ಯದ ಮೇಲೆ ಈ ರೀತಿಯಾಗಿ ಅವರು ಅಧಿಕಾರವನ್ನ ಚಲಾಯಿಸ್ತಾ ಇರುವಂತದ್ದು. ನಮಗಿದ್ದ ಭರವಸೆ ಕೂಡ ಅದು ಒಂದೇ ಸರ್. ನಾವ್ ಈ ಕ್ಷಣಕ್ಕೂ ನಾವ್ ಹೇಳ್ತೇವೆ ಏನು ಭಾರತೀಯ ಜನತಾ ಪಾರ್ಟಿ ಪೂರ್ತಿಯಾಗಿ ಹಾಳಾಗಿದೆ ಅಂತ ನಾವೇನು ಹೇಳೋದಿಲ್ಲ. ಹಿರಿಯರಿದ್ದಾರೆ, ನಮಗೆ ಭರವಸೆ ಇರ್ತಕ್ಕಂಥದ್ದು ಪರಿವಾರದ ಹಿರಿಯರಿದ್ದಾರೆ, ಕಿವಿ ಹಿಂಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ ಅಂತ. ಆದ್ರೆ ಈ ಚಳಿ ಬಿಟ್ಟು ಕೆಲಸ ಮಾಡ್ತಕ್ಕಂತ ಮನಸ್ಥಿತಿಗೆ ಭಾಜಪಾದ ನಾಯಕರು ಕೂಡ ಬರ್ಬೇಕು ಅಂತ. ಏನು ಚುನಾವಣೆ ಸಂದರ್ಭದಲ್ಲಿ ಇರ್ಲಿ ಅಥವಾ ಅದು ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಇರ್ಲಿ, ಪ್ರತಿನಿತ್ಯ ರಾತ್ರಿ 3 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ನಿದ್ರೆ ಬಿಟ್ಟು ಊಟ ಬಿಟ್ಟು ತನ್ನ ಮನೆ ಮಂಟ ಬಿಟ್ಟು ದನ ಹಿಡಿಯೋರನ್ನ ಕಾಯೋದಕ್ಕೆ ಹೋಗ್ತಿರ್ತಾನೆ. ಅಂದ್ರೆ ಆಟದ ಪರಿಸ್ಥಿತಿ ಯಾವುದೇ ಸರ್ಕಾರ ಬಂದಾಗ್ಲೂ ಕೂಡ ತನ್ನ ಕರ್ತವ್ಯವನ್ನ ಹಿಂದೂ ಕಾರ್ಯಕರ್ತ ಮರೆಯೋದಿಲ್ಲ ಅಂತ. ಸೊ ಇಂತಹ ಕಾರ್ಯಕರ್ತನಿಗೆ ಒಂದು ರಿಲೀಫ್ ಯಾವಾಗ ಸಿಗುತ್ತೆ, ಯಾವಾಗಂತ ನಾವೆಲ್ಲ ಒಂದ್ ಭರವಸೆ ಇಟ್ಟಿದ್ವಿ. ಭಾಜಪಾ ಸರ್ಕಾರ ಬಂದಾಗ ಈ ರೀತಿಯ ನಮ್ಮ ಬೇಡಿಕೆಗಳಿಗೆ ಅನುಗುಣವಾಗಿರ್ತಕ್ಕಂಥ ಒಂದು ಕಠಿಣ ಕಾನೂನುಗಳನ್ನ ತಗೊಳ್ಳುವಂತಹ ಸರ್ಕಾರಗಳು ಬರುತ್ತೆ. ಹಾಗ್ ಬಂದಾಗ ನಮಗೊಂದಷ್ಟು ರಿಲೀಫ್ ಸಿಗುತ್ತೆ, ನಾವೊಂದಷ್ಟು ಆಮೇಲೆ ಭರವಸೆಯನ್ನು ಇಡಬಹುದು ಅಂತ. ಆದ್ರೆ ಎಲ್ಲ ಒಂದ್ ರೀತಿ ಒಂದ್ ಚಿಕ್ಕ ಸೋಮಾರಿತನದಿಂದಾಗಿ ಇವತ್ತು ನಾವು ನಮ್ ಕಾರ್ಯಕರ್ತರನ್ನ ಕಳ್ಕೊಳ್ತಿದೆ ಅನ್ನುವಂತಹ ಆತಂಕ ಸಹಜವಾಗಿ ನಮ್ಮೆಲ್ಲರಲ್ಲೂ ಕೂಡ ಹುಟ್ಕೊಳ್ತಾ ಇದೆ. ನಾವು ಕೂಡ ನಿರೀಕ್ಷೆ ಮಾಡ್ತೇವೆ. ನಮಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಇಲ್ಲಿ ಏನು ಮೂಲತಃ ಸಿದ್ಧಾಂತದ ಸ್ಪಷ್ಟನೆ ಹೊಂದಿರ್ತಕ್ಕಂಥ ನಾಯಕರುಗಳಿಗೆ ಸೂಕ್ತ ಸ್ಥಾನಮಾನಗಳನ್ನ ಕೊಡುವ ಪ್ರಯತ್ನ ಆಗಬೇಕು. ಹಾಗಾದಾಗ್ಲೇ ಬಹುಶಃ ಇಂತಹ ಪರಿಸ್ಥಿತಿಗಳಿಗೆ ಏನು ತೆರೆ ಎಳೆಯುವಂತ ಸಂದರ್ಭಗಳು ಬರಬಹುದು ಅಂತ ನಾನು ನಂಬ್ತೇನೆ. ಯಾಕೆಂತ ಕೇಳಿದ್ರೆ ಯಾವುದೋ ಹಿಂದೂ ಸಂಘಟನೆ, ಬಜರಂಗ ದಳದಲ್ಲಿ, ಜಾಗರಣ ವೇದಿಕೆಯಲ್ಲಿ ಈ ತರಹದ ಹಿಂದೂ ಸಂಘಟನೆಗಳಲ್ಲಿ ಹಗಲು ಇರಲು ದುಡಿದು ಶ್ರಮಿಸಿ ನಂತರ ನಾಯಕನಾಗಿ ಬೆಳೆದು ಭಾಜಪಾ ಆಗೋ ಇನ್ನೆಲ್ಲಿಗೋ ಹೋದ ಸಂದರ್ಭದಲ್ಲಿ ಅವರಿಗೆ ಸೂಕ್ತವಾದ ಸ್ಥಾನಮಾನಗಳು ಸಿಕ್ಕಾಗ ಮಾತ್ರ
ಹಿಂದೂ ಕಾರ್ಯಕರ್ತರ ನಿಜವಾದ ಕಷ್ಟ ಏನು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಬೇರೆ ಯಾವ್ದೋ ಪಾರ್ಟಿಯಿಂದ ಕರ್ಕೊಂಡ್ ಬಂದು ಈ ಪಾರ್ಟಿಯಲ್ಲಿ ಅಧಿಕಾರ ಕೊಟ್ಟು ಅವ್ರನ್ನ ಬೆಳೆಸೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೆ ಹಿಂದೂ ಕಾರ್ಯಕರ್ತರ ಕಷ್ಟಗಳು ಅರ್ಥ ಆಗೋದಿಲ್ಲ ಅಂತ. ಎಕ್ಸಾಕ್ಟ್ಲಿ ಚೈತ್ರ ಅವ್ರೆ, ನೀವು ಹೇಳ್ತಾ ಇರುವಂತದ್ದು ಕರೆಕ್ಟು. ಆದ್ರೆ ಯಾವ ಭಾಗದಲ್ಲಿ ಹತ್ಯೆ ಆಗಿರುವಂತದ್ದು? ಹಾರ್ಡ್ ಕೋರ್ ಹಿಂದುತ್ವ ಕೋಸ್ಕರನೇ ತಮ್ಮ ಜೀವನವನ್ನ ಮುಡಿಪಾಗಿಡುವಂತ ಕಾರ್ಯಕರ್ತರು ಅಲ್ಲಿದ್ದಾರೆ ಆ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ. ನಾನು ಅವಾಗ್ಲೇ ಒಂದು ಹೇಳ್ತಾ ಇದ್ದೆ, ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿ ಇರುವಂತ ಟೋಟಲ್ ಆಗಿ ವಿಧಾನಸಭಾ ಕ್ಷೇತ್ರಗಳು ಬರ್ತವಲ್ಲ, ಒಂದು 14 ಕ್ಷೇತ್ರಗಳಲ್ಲಿ UT ಖಾದರ್ ಅವರು ಒಬ್ರು ಕಾಂಗ್ರೆಸ್ ಇಂದ ಆಯ್ಕೆ ಆಗಿದ್ದಾರೆ ಬಿಟ್ರೆ ಇನ್ನು ಅಭೂತಪೂರ್ವವಾದಂತ ಜಯವನ್ನ ಸಾಧಿಸಿದ್ದು ಅಂದ್ರೆ ಎಲ್ಲರೂ ಕೂಡ ಬಿಜೆಪಿಯ MLA ಅಲ್ಲಿರುವಂತದ್ದು, MP ಗಳು ಕೂಡ ಬಿಜೆಪಿಯವರೇ, ದೊಡ್ಡ ದೊಡ್ಡ ಮಾರ್ಜಿನ್ ಅಲ್ಲಿ ಗೆದ್ದಿರುವಂತವ್ರು. ಸೊ ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು ಹೋದಂತ ಸಂದರ್ಭ, ಸುನಿಲ್ ಕುಮಾರ್ ಅವರು ಹೋದಂತ ಸಂದರ್ಭ, ಎಸ್ ಅಂಗಾರ ಅವರು, ಕಲ್ಲಡ್ಕ ಅವರು ಹೋದಂತ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ಇತ್ತಲ್ಲ, ಇವ್ರು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ. ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಅಂತ ಅನ್ಕೊಂಡಿದ್ರು ಅಂತ ಅನ್ಸುತ್ತೆ. ಇವತ್ ಬಿಸಿ ಮುಟ್ಸಿದ, ಇವತ್ ಸರಿಯಾಗಿ ಬಿಸಿ ಮುಟ್ಸಿದಾರೆ ಇವರೆಲ್ಲರೂ ಸೇರ್ಕೊಂಡು. ಸರ್ ಅದನ್ನ ನಾನು ಹೇಳ್ತಾ ಇರುವಂತದ್ದು ಏನಂತಂದ್ರೆ, ನಾವು ಕಾರ್ಯಕರ್ತರು ಯಾರದ್ದು ಬಕೆಟ್ಗಳಲ್ಲ, ನಾವ್ ಯಾರದ್ದೇ ಹಂಗಿನಲ್ಲಿ ಇರ್ತಕ್ಕಂಥವ್ರಲ್ಲ. ನಾವು ನಾಳೆ ಹೋದ್ರೆ ಇವತ್ತು ಕೇಸರಿ ಕಾರ್ಯಕರ್ತರು ಇವತ್ತು ಭಗವದ್ಗೀತೆಗೋಸ್ಕರ ಕೆಲಸ ಮಾಡ್ತೇವೆ, ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡ್ತೇವೆ ಅಂತಂದ್ರೆ ನಾಳೆ ಯಾವುದೇ ನಾಯಕರಿಗೆ ಬಕೆಟ್ ಹಿಡಿಯೋದಕ್ಕೆ ನಾವು ಹೋಗೋದಿಲ್ಲ. ನಮ್ಮ ಬದುಕನ್ನ ನಾವು ನೋಡ್ಕೊಳ್ತೇವೆ, ನಮ್ಮ ಬದುಕಿನ ಜೊತೆಗೆ ಈ ಸಮಯವನ್ನ ಸ್ವಲ್ಪ ಸಮಾಜಕ್ಕೆ ಮತ್ತೆ ಸ್ವಲ್ಪ ಧರ್ಮ ರಕ್ಷಣೆ ಕೊಡ್ತೇವೆ ಅನ್ನೋದು ಬಿಟ್ರೆ ನಮಗ್ ಯಾರದ್ದು ಹಂಗಿಲ್ಲ ಅಂತ. ಯಾರದ್ದು ಹಂಗಿಲ್ಲದೆ ನಾವು ಕೆಲಸ ಮಾಡ್ತಿರೋ ಕಾರಣಕ್ಕೇನೆ ಇವತ್ತು ಯಾವುದೇ ನಾಯಕರು ಬಂದ್ರು ಕೂಡ ಎದುರಿಸುವಂತ ನಮ್ಮಲ್ಲಿದೆ. ಮತ್ತೆ ಭಾಜಪಾ ಮತ್ತು ಪರಿವಾರದ ಒಳಗೆ ಮಾತ್ರ ಈ ತರಹದ ಪರಿಸ್ಥಿತಿಯನ್ನು ನೋಡೋದಕ್ ಸಾಧ್ಯ ಹೊರತು ಬೇರೆ ಪಾರ್ಟಿಗಳನ್ನ ನೋಡೋದಕ್ ಸಾಧ್ಯ ಇಲ್ಲ. ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ, ನಾವು ಕೆಲಸ ಮಾಡಿದ್ದೇವೆ, ನಾವು ಬೆಂಬಲ ಕೊಟ್ಟಿದ್ದೇವೆ, ನಾವು ಪ್ರಶ್ನೆ ಮಾಡ್ತೇವೆ, ನಾವು ನಿಮ್ಮನ್ನ ವಿರೋಧ ಮಾಡ್ತೇವೆ. ನೀವು ಒಳ್ಳೇದ್ ಮಾಡಿದಾಗ ನಿಮ್ಮನ್ನ ಹೊಗಳಿದ್ದೇವೆ, ನೀವು ಮತ ಕೇಳಿದಾಗ ನಿಮ್ಗೋಸ್ಕರ ಕೆಲಸ ಮಾಡಿದ್ದೇವೆ, ಈಗ ನೀವು ತಪ್ಪು ಮಾಡಿದಾಗ ನಿಮ್ಮನ್ನ ಪ್ರಶ್ನೆ ಮಾಡ್ತೇವೆ. ಎಲ್ಲಾ ಪರಿಸ್ಥಿತಿಗಳನ್ನ, ಎಲ್ಲಾ ಧೈರ್ಯವನ್ನ ನಮ್ಮ ಪರಿವಾರವೇ ಹೇಳ್ಕೊಟ್ಟಿದೆ, ನಮಗ್ ಸಂಘವೇ ಹೇಳಿಕೊಟ್ಟಿದೆ. ನಾವು ತಪ್ಪು ಮಾಡಿದವ್ರು ನಮ್ಮವರೇ ಆದ್ರೂ ಕೂಡ ಅದನ್ನ ಪ್ರಶ್ನಿಸುವಂತ ಅಧಿಕಾರ ಮತ್ತು ಧೈರ್ಯ ಎರಡೂ ಕೂಡ ಇರೋದು ಹಿಂದೂ ಕಾರ್ಯಕರ್ತರ ಮಾತ್ರ. ಚೈತ್ರ ಅವರೇ ಬಿ ಆನ್ಲೈನ್ ಮಾತನಾಡಿಸ್ತಾ ಹೋಗ್ತೀನಿ, ಒಂದು ಚಿಕ್ಕ ಬ್ರೇಕ್ ತಗೊಳ್ತೀನಿ. ಅದಕ್ಕೂ ಮುಂಚೆ ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾದಂತ ಆಕ್ರೋಶಕ್ಕೆ ಗುರಿಯಾಗಬೇಕಾಯ್ತು ಬಿಜೆಪಿ ನಾಯಕರು ಅನ್ನುವಂಥದ್ದನ್ನ ನೋಡ್ಬೋದು. ಅಲ್ಲಿ ಹೆಲ್ಮೆಟ್ ನೆಲ್ಲ ಎಸಿತಾ ಇದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅಲ್ಲಿನ ಜನ ಎಷ್ಟರ ಮಟ್ಟಿಗೆ ರೊಚ್ಚಿಗೆದ್ದಿದ್ದಾರೆ ಅಂತ. ಯಾಕೆಂದ್ರೆ ಇವ್ರಿಗೆ ವೋಟನ್ನ ಕೇಳುವಂತ ಸಂದರ್ಭದಲ್ಲಿ ಕಾರ್ಯಕರ್ತರು ಬೇಕು, ಆ ಸಂದರ್ಭದಲ್ಲಿ ಹಿಂದೂಗಳ ಜೊತೆ ನಾವಿರ್ತೇವೆ, ಒಂದೇ ಒಂದು ಕೊಲೆ ಆಗ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಓಕೆ, ಅಕಸ್ಮಾತ್ ಕೆಲವೊಂದು ಕೊಲೆಗಳು ಆಗ್ತವೆ, ಆಗಂದ್ಬಿಟ್ಟು ಎಲ್ಲಾ ಕಡೆನೂ ರಕ್ಷಣೆ ಕೊಡಕ್ಕಾಗಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ತಾರೆ, ಹೌದು. ಆದ್ರೆ ಒಬ್ಬರನ್ನ ಬಂಧಿಸಿದ ನಂತರ ಎಷ್ಟರ ಮಟ್ಟಿಗೆ ಅವರಿಗೆ ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ಈ ಸರ್ಕಾರ ಕ್ರಮಗಳನ್ನ ಕೈಗೊಂಡಿದೆ ಅನ್ನುವಂತ ಪ್ರಶ್ನೆ ಬರುತ್ತಲ್ಲ, ಅದಕ್ಕೆ ಮಾತ್ರ 0 ಇವರು ಕೈಗೊಳ್ಳುವಂತ ಕ್ರಮಗಳು. ಸೊ ಈ ಕಾರಣಕ್ಕೇನೆ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಇಷ್ಟೊಂದು ರೊಚ್ಚಿಗೆದ್ದಿರುವಂತದ್ದು. ನಿನ್ನೆ ರಾತ್ರಿ ಆಗಿರುವಂತದ್ದು ಘಟನೆ ಯಾವಾಗ ಆಕ್ರೋಶ ವ್ಯಕ್ತವಾಗ್ಲಿಕ್ಕೆ ಶುರುವಾಯಿತು, ಅದಾದ್ಮೇಲೆ 12 ಗಂಟೆಯ ನಂತರ ಈ ನಾಯಕರು ಬಂದಿದ್ದಂತ ಹಿನ್ನೆಲೆಯಲ್ಲೂ ಕೂಡ ಇವರಿಗೆ ಆಕ್ರೋಶ ವ್ಯಕ್ತವಾಗ್ಲಿಕ್ಕೆ ಮತ್ತೊಂದು ಕಾರಣ ಇರುವಂತದ್ದು. ಪ್ರವೀಣ್ ಹತ್ಯೆಯಿಂದ ಬೆಳ್ಳಾರೆ ಕೊತ ಅಂತ ಕುದಿತಾ ಇದೆ. ಬಿಜೆಪಿ ನಾಯಕರ ಮುತ್ತಿಗೆಗೆ ಯತ್ನವನ್ನ ಮಾಡಿದ್ರು. ಪೊಲೀಸರಿಂದ ಉದ್ರಿಕ್ತರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಬಿಜೆಪಿ ನಾಯಕರನ್ನ ಬೆನ್ನತ್ತಿದವರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಲಾಯ್ತು. ಇವತ್ತು ಲಾಠಿ ಚಾರ್ಜ್ ಅನ್ನ ಮಾಡಿದ್ರಲ್ಲ ಪೊಲೀಸರು, ಅದೇ ಕಾರ್ಯಕರ್ತರು ಇವರನ್ನ ಹೊತ್ಕೊಂಡು ಕುಣಿಸ್ತಾ ಇದ್ರು, ಹಾರ ಹಾಕ್ತಾ ಇದ್ರು, ಹೂವಿನ ಸುರಿಮಳೆ ಸುರಿತಾ ಇದ್ರು ಈ ನಾಯಕರುಗಳಿಗೆ. ಬಟ್ ಇವತ್ತಂಗಿಲ್ಲ ಪರಿಸ್ಥಿತಿ. ನೋಡಿದ್ರಲ್ಲ, ಹೂವಿನ ಸುರಿಮಳೆ ಅಲ್ಲ, ಹೂವಿನ ಹಾರ ಎಲ್ಲ ಹಾಕಿದ್ದವರು ಹೆಲ್ಮೆಟ್ ಗಳನ್ನ ಎಸಿತಾ ಇದ್ರು ಅವ್ರ ಕಾರ್ಗಳ ಮೇಲೆ. ಅಷ್ಟರ ಮಟ್ಟಿಗೆ ಆಕ್ರೋಶ ಇದೆ. ಓರ್ವ ಬಿಜೆಪಿ ಕಾರ್ಯಕರ್ತನ ತಲೆಗೆ ಏಟಾಗಿದೆ. ಪೊಲೀಸರ ಮೇಲೆ ಕಾರ್ಯಕರ್ತರಿಂದ ಕಲ್ಲು ತೂರಾಟ ಮಾಡಲಾಗಿರುವಂಥದ್ದು. ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ನಿಮಗೆ ತೋರಿಸ್ತಾ ಇದ್ದೀವಿ. ಅದು ನಳಿನ್ ಕುಮಾರ್ ಕಟೀಲ್ ಅವರು ಅಥವಾ ಸಚಿವರಾಗಿರುವಂಥ ಸುನಿಲ್ ಕುಮಾರ್ ಅವರು, ಅಂಗಾರ ಅವರು, ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಇಷ್ಟೆಲ್ಲ ಆಗುವಂಥ ಸಂದರ್ಭದಲ್ಲಿ ಕಾಲ್ಕಿತ್ತರು ಅಲ್ಲಿಂದ. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಅವರ ಕಾರನ್ನ ಅಲ್ಲಾಡಿಸಿ ಪಲ್ಟಿ ಹೊಡಿಸ್ಲಿಕ್ಕೆ ಯತ್ನ ಮಾಡಿದ್ರು, ಉಲ್ಟಾ ಮಾಡಿ ಜಖಮ್ ಮಾಡಲಿಕ್ಕೆ ಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಬಂದಿದ್ದಾರೆ ಪೊಲೀಸರು, ನಿಮಗೆ ತೋರಿಸ್ತಾ ಇದ್ವಿ, ಆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಹಿಂದೆ ಎಲ್ಲ ತಳ್ಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ಅವರು ಹೊರಟು ಹೋಗುವಂತಹ ಸಂದರ್ಭದಲ್ಲಿ ಹೆಲ್ಮೆಟ್ನೆಲ್ಲ ಎಸೆದಿದ್ದಾರೆ. ಯಾವಾಗ್ಲೂ ಕೂಡ ಇಂಥ ಘಟನೆ ಆದಂತಹ ಸಂದರ್ಭದಲ್ಲಿ ಇದೇ ಕಾರ್ಯಕರ್ತರು ಅವ್ರಿಗೆ ಪ್ರೊಟೆಕ್ಷನ್ ಆಗಿ ನಿಂತ್ಕೊಳ್ತಾ ಇದ್ರು. ಇವತ್ತು
ಆ ನಾಯಕರುಗಳಿಗೆ ಪೊಲೀಸರು ಪ್ರೊಟೆಕ್ಷನ್ ಕೊಡಂಗಾಯ್ತು ಈ ಕಾರ್ಯಕರ್ತರಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ. ಅಂತ ಪರಿಸ್ಥಿತಿ ಬಿಜೆಪಿ ನಾಯಕರು ಕಾಲ್ಕಿತ್ತಾಯ್ತು. ಪ್ರವೀಣ್ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆಕ್ರೋಶ ವ್ಯಕ್ತವಾಗ್ತಾ ಇದೆಯಲ್ಲ, ಇದಕ್ಕೆ ಇನ್ನೂ ಒಂದು ರೀಸನ್ ಅಂತ ನಾವು ಗಮನಿಸೋದಾದ್ರೆ, ಹರ್ಷನನ್ನ ಹತ್ಯೆ ಮಾಡಿದಂತ ಸಂದರ್ಭದಲ್ಲಿ ಆ ಆರೋಪಿಗಳಿಗೆ ರಾಜಾತಿಥ್ಯ ಇದೆಯಲ್ಲ, ಇದು ಕೂಡ ಈ ಸರ್ಕಾರ ಬಂದ್ ಏನು ಮಾಡ್ತಾ ಇಲ್ಲ ಅಂತ ಇನ್ನಷ್ಟು ಆಕ್ರೋಶಗೊಳ್ಳಿಕ್ಕೆ ಕಾರಣ ಆಗಿರುವಂತದ್ದು. ಇವ್ರು ಅರೆಸ್ಟ್ ಮಾಡಿ ಏನ್ ಮಾಡ್ತಾರೆ, ಅವ್ರಗಳಿಗೆ ಮತ್ತಷ್ಟು ಭದ್ರತೆಯನ್ನ ಕೊಡ್ತಾರೆ, ರಾಜಾತಿಥ್ಯ ಕೊಡ್ತಾರೆ ಅನ್ನೋದು ಕೂಡ ಆಕ್ರೋಶ ಆ ಕಾರ್ಯಕರ್ತರಲ್ಲಿ. ನೋಡಿ ಅಲ್ಲಿ ಆ ರಾಜ್ಯಾಧ್ಯಕ್ಷರ ಕಾರು ಅಂತ ಕಾಣಿಸುತ್ತೆ ಅಥವಾ ಸಚಿವರ ಕಾರು ಅಂತ ಕಾಣಿಸುತ್ತೆ. ಕರ್ನಾಟಕ ಸರ್ಕಾರ ಅಂತ ಬರ್ದಿದೆ, ಮೋಸ್ಟ್ಲಿ ಸಚಿವರದ್ದೇ ಕಾರು ಅದು, ಕರ್ನಾಟಕ ಸರ್ಕಾರ ಅಂತಿರುವಂಥದ್ದು. ಆ ಸಚಿವರ ಕಾರಿನ ಮೇಲೆ ಆಕ್ರೋಶ. ಅಲ್ಲಿ ಹೋಗಿ ಕುತ್ಕೊಂಡಿದ್ರು ಅವಾಗ ಮುಂಚೆ ಸುನಿಲ್ ಕುಮಾರ್ ಅವರು, ಅಂಗಾರ ಅವರು, ನಳಿನ್ ಕುಮಾರ್ ಕಟೀಲ್ ಅವರು, ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಕೂತ್ಕೊಂಡಿದ್ರು. ಏನು ಮಾತಾಡಂಗಿಲ್ಲ, ಹಂಗಿದೆ ಪರಿಸ್ಥಿತಿ. ಮಾತಾಡಿದ್ರೆ ಮತ್ತೊಂದ್ ಕಡೆ ಆಕ್ರೋಶ ವ್ಯಕ್ತವಾಗ್ಬಿಡುತ್ತೆ. ಸೊ ಅವ್ರು ಏನ್ ಕಾರ್ಯಕರ್ತರು ಬೈದ್ರು ಕೂಡ ಕತ್ ಬಗಸ್ಕೊಂಡು ಕೇಳಬೇಕಾಗಿತ್ತು, ಹಂಗಿತ್ತು ಪರಿಸ್ಥಿತಿ. ಏಕೆಂದ್ರೆ ಇದೇ ನಾಯಕರುಗಳು, ನಾನು ಆಗ್ಲೇ ಹೇಳ್ತಾ ಇದ್ದೆ, ಚೈತ್ರ ಕುಂದಾಪುರ ಅವ್ರನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಈ ಆಕ್ರೋಶ ವ್ಯಕ್ತವಾಗ್ಲಿಕ್ಕೆ ನಾನು ಅವಾಗಲೇ ಹೇಳ್ತಾ ಇದ್ದೆ, ಚೈತ್ರ ಕುಂದಾಪುರ ಅವರನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಇವ್ರು ಹೆಂಗ್ ವೋಟ್ ಕೇಳಿದ್ರು ಅಂದ್ರೆ 2018ರ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಇತ್ತಲ್ಲ, 23 ಜನ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡ್ಲಿಕ್ಕೆ ಸರ್ಕಾರ ಕಾರಣವಾಗಿತ್ತು, ಅದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂದ್ರೆ ನಮಗ್ ವೋಟ್ ಹಾಕಿ ಅಂತ ಕೇಳ್ಕೊಂಡಿದ್ರು. ಹೋಗಿ ಅದಕ್ಕೆ ಲಿಸ್ಟ್ ಅನ್ನ ಕೂಡ ಬಿಡುಗಡೆ ಮಾಡಿದ್ರು. 23 ಜನ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು, ಅಶೋಕ್ ಪೂಜಾರಿ, ವಾಮನ್ ಪೂಜಾರಿ, ಪ್ರಶಾಂತ್ ಪೂಜಾರಿ, DK ಕುಟ್ಟಪ್ಪ, ರಾಜು, ಕೆ ರಾಜು, ರಾಜೇಶ್ ಕೊಟ್ಯಾನ್, ಹಾಗೆ ಅಶ್ವಥ್, ಈ ರೀತಿಯಾಗಿ 23 ಜನದ ಲಿಸ್ಟು ಪಾಂಪ್ಲೆಂಟ್ ಮಾಡಿ ಹಂಚಿದ್ರು. ಅಲ್ಲಿ ನಮಗೆ ವೋಟ್ ಹಾಕಿ ಈ ಕಾರ್ಯಕರ್ತರು ಸಾವನ್ನಪ್ಪಿದಾರಲ್ಲ, ಆ ಸಾವಿಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳಿದ್ರು. ಬೆಳ್ಳಾರಿಯಲ್ಲಿ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅಪ್ಡೇಟ್ಸ್ ಅನ್ನ ನೀಡ್ತಾ ಇದ್ವಿ. ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಕಾರ್ಯಕರ್ತರು ಸೇರ್ಕೊಂಡಿರುವಂಥದ್ದು. ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ನಾಯಕರುಗಳು ಕೂಡ ಬಂದಿದ್ರು. ಅವರು ಅಲ್ಲಿರುವಂಥ ಕಾರ್ಯಕರ್ತರ ಆಕ್ರೋಶವನ್ನ ಎದುರಿಸುವಂತಾಯ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೈತ್ರ ಕುಂದಾಪುರ ಅವ್ರನ್ನ ಮಾತನಾಡಿಸ್ತಾ ಇದೆ. ಅವ್ರು ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಚೈತ್ರ ಅವರೇ, ಕನ್ನಯ್ಯ ಅವರ ಹತ್ಯೆ ಆದಂತ ಸಂದರ್ಭದಲ್ಲಿ, ರಾಜಸ್ಥಾನದಲ್ಲಿ ಕನ್ನಯ್ಯ ಅವರ ಹತ್ಯೆ ಆದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಬಿಜೆಪಿ ನಾಯಕರುಗಳು ಸಾಕಷ್ಟು ಜನ ಮಾತನಾಡಿದ್ರು. ಅಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಈ ಸರ್ಕಾರವನ್ನ ವಜಾ ಮಾಡಬೇಕು. ಆ ಕೊಲೆಗೆ ಪ್ರಮುಖವಾದಂತ ಕಾರಣ ಅಂದ್ರೆ ಮೇನ್ ಆಗಿ ಅಲ್ಲಿರುವಂತ ಸರ್ಕಾರನೇ ಅವರಿಗೆ ಪುಷ್ಟಿಯನ್ನ ನೀಡ್ತಾ ಇದೆ, ಈ ರೀತಿಯ ಕೊಲೆ ಆಗ್ಲಿಕ್ಕೆಲ್ಲ ಕಾರಣ ಅಂತ ಹೇಳ್ತಾ ಇದ್ರು. ಈಗ ಯಾವ ಸರ್ಕಾರ ವಜಾ ಮಾಡ್ಬೇಕಾಗತ್ತಂತೆ? ನಮ್ಮ ರಾಜ್ಯದಲ್ಲಿ ಈಗ ಬಿಜೆಪಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಹರ್ಷ ಹತ್ಯೆ ಆಗಿದೆ, ಮತ್ತೊಂದ್ ಕಡೆ ಪ್ರವೀಣ್ ಹತ್ಯೆ ಆಗಿದೆ. ಸರ್, ನಾವು ದೂರದ ಬೇರೆ ಯಾವ್ದೋ ರಾಜ್ಯಕ್ಕೆ ಹೋಗೋದ ಅವಶ್ಯಕತೆನೇ ಇಲ್ಲ ಸರ್. ನಮ್ದೇ ರಾಜ್ಯದಲ್ಲಿ ಕಳೆದ 4 ವರ್ಷದ ಹಿಂದೆ ಇದ್ದ ಸಿದ್ದರಾಮಯ್ಯ ಸರ್ ಅವರ ಸರ್ಕಾರದ ವಿರುದ್ಧ ನಾನು ಮೊನ್ನೆ ಆದ ಘಟನೆಗೆ ಎಕ್ಸಾಂಪಲ್ ಕೊಟ್ಟೆ. ಈ ನಾಯಕರು ಮಾತನಾಡ್ತಿದ್ರಲ್ಲ, ಅದಕ್ಕೆ ನಿಜ. ನಾವು ಕನ್ನಯ್ಯ ಹತ್ಯೆಯ ಸಂದರ್ಭಗಳನ್ನ ನೋಡಿದಾಗ ನಮಗೆಲ್ಲ ಎಲ್ಲೋ ಒಂದ್ ರೀತಿಯಲ್ಲಿ ಆಕ್ರೋಶ ಸಹಜವಾಗಿ ಹುಟ್ಟುತ್ತೆ. ನಾನು ಸರ್ಕಾರಗಳನ್ನ ದೂಷಿಸೋದಕ್ಕಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂತ ಒಂದು ವ್ಯವಸ್ಥೆಯನ್ನ ನಾನು ದೂಷಣೆ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತ ಕೇಳಿದ್ರೆ ಯಾವುದೇ ಒಂದು ಘಟನೆಗೆ ಏನು ಪ್ರತಿಕ್ರಿಯೆಯಾಗಿ ಇನ್ಯಾರು ಜೀವ ತೆಗೆಯುವಂತ ಒಂದು ವ್ಯವಸ್ಥೆ ಇದೆಯಲ್ಲ, ಜಿಹಾದಿ ಮನಸ್ಥಿತಿ ಇದೆಯಲ್ಲ, ಇದನ್ನ ಬೆಳೆಯೋದಕ್ ಬಿಟ್ಟು ಕಾಂಗ್ರೆಸ್ ಅದ್ರಲ್ಲಿ ಯಾವುದೇ ರೀತಿಯ ಇನ್ನೊಂದು ಮಾತಿಲ್ಲ. ನಮಗ್ ಭರವಸೆ ಇದ್ದಿರ್ತಕ್ಕಂಥದ್ದು ಇದನ್ನ ಬುಡಸತೆ ಕಿತ್ತ ಹಾಕೋದಕ್ಕೆ ಭಾಜಪಾ ಬರ್ಲೇಬೇಕು ಅಂತ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ ಹಾಗೇನೆ. ನಾನು ಈ ಕ್ಷಣಕ್ಕೂ ಹೇಳುತ್ತೇನೆ, ಕರ್ನಾಟಕದಲ್ಲಿ 3 ವರ್ಷ ಆಗೋಗಿದೆ ಇವ್ರ ಸರ್ಕಾರ ಬಂದು, 3 ವರ್ಷದಲ್ಲೇ ಎಲ್ಲವನ್ನೂ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಒಪ್ಕೊಳ್ತೇನೆ. ಆದ್ರೆ ಇವರು ಕೊಟ್ಟಿರ್ತಕ್ಕಂತ ಭರವಸೆಯಿಂದ ಆಚೆಗೆ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡಿದ ಸಂದರ್ಭದಲ್ಲಿ ಅಥವಾ KG ಹಳ್ಳಿ DJ ಹಳ್ಳಿ ಅಂತ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಸಿಕ್ಕ ಹಾಕೊಂಡಿರ್ತಕ್ಕಂತ ಆರೋಪಿಗಳ ಮೇಲೆ ಇವ್ರು ತಗೊಂಡಿರ್ತಕ್ಕಂತ ಕ್ರಮ ಇದೆಯಲ್ಲ,
ಇದು ಒಂದ್ಸಲ ಇವ್ರು ಆತ್ಮವಿಮರ್ಶೆ ಮಾಡ್ಕೊಳ್ಳೇಬೇಕಾಗಿರ್ತಕ್ಕಂಥ ಸಂಗತಿ ಅಂತ. ಕೆಜೆಹಳ್ಳಿ ಡಿಜೆಹಳ್ಳಿಯ ಪ್ರಕರಣವನ್ನು ಕಂಡಾಗ ಆಗ ಇದೇ ಏನು ಬಸವರಾಜ ಬೊಮ್ಮಾಯಿ ಅವರು ಗೃಹ ಸಚಿವರಾಗಿದ್ರು, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನುವಂತ ರೀತಿಯ ಏನು ಆಕ್ರೋಶದ ಮಾತುಗಳನ್ನ ಆಡಿದ್ರು. ಆದ್ರೆ ಕೆಜೆಹಳ್ಳಿ ಡಿಜೆಹಳ್ಳಿ ಅಂತ ದೊಡ್ಡ ಘಟನೆ ನಡೆದಾಗ್ಯೂ ಪೊಲೀಸ್ ಸ್ಟೇಷನ್ಗೆ ಎಕ್ಸಾಕ್ಟ್ಲಿ ಚೈತ್ರ ಅವರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಸೋಣ ಅನ್ಕೊಂಡೆ. ಬರೀ ವೆಲ್ಕಮ್ ಬ್ಯಾಕ್. ಬಳ್ಳಾರಿಯಲ್ಲಿ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಹತ್ಯೆ ಹಿನ್ನೆಲೆಯಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರಗೆ ಸಿಎಂ ತುರ್ತು ಬುಲಾವನ್ನ ಕೊಟ್ಟಿದ್ದಾರೆ. ಸಿಎಂ ಬುಲಾವ್ ಹಿನ್ನೆಲೆಯಲ್ಲಿ ಸಿಎಂ ಭೇಟಿಯಾಗಿದ್ದಾರೆ ಆರಗ ಜ್ಞಾನೇಂದ್ರ ಅವರು. ಮುಖ್ಯಮಂತ್ರಿಗಳು ತುರ್ತಾಗಿ ಕರೆಸ್ಕೊಂಡಿದ್ದಾರಂತೆ ಗೃಹ ಸಚಿವರಾಗಿರುವಂತ ಆರಗ ಜ್ಞಾನೇಂದ್ರ ಅವರನ್ನ. ಗೃಹ ಕಚೇರಿ ಕೃಷ್ಣಾಗೆ ಆಗಮಿಸಿದ್ದಾರೆ ಆರಗ ಜ್ಞಾನೇಂದ್ರ ಅವರು. ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಚರ್ಚೆ ಬಳಿಕ ಒಂದೇ ಕಾರಿನಲ್ಲಿ ತೆರಳಿದ್ದಾರೆ ಸಿಎಂ ಸಿಟಿ ರವಿ ಆರಗ ಜ್ಞಾನೇಂದ್ರ. ಗೃಹ ಕಚೇರಿ ಕೃಷ್ಣಾದಿಂದ ಒಂದೇ ಕಾರಿನಲ್ಲಿ ತೆರಳಿರುವಂತದ್ದು. ಒಂದೇ ಕಾರಲ್ಲಾದ್ರೂ ಹೋಗಿ, ಮೂರ್ ಕಾರಲ್ಲಾದ್ರೂ ಹೋಗಿ, ಬಟ್ ಇಲ್ಲಿ ಕೇಳ್ತಾ ಇರುವಂತದ್ದೇನು, ಏನ್ ಕ್ರಮ ಕೈಗೊಂಡ್ರಿ ಅಂತ. ಈಗ ಆರಗ ಜ್ಞಾನೇಂದ್ರ ಅವ್ರು ಕರ್ಸ್ಕೊಂಡ್ರಿ, ಓಕೆ, ಏನ್ ಮಾಡ್ತೀರಾ ಕರೆಸ್ಕೊಂಡು? ಪ್ರವೀಣ್ ಹತ್ಯೆ ಆರೋಪಿಗಳ ಬಂಧನಕ್ಕೆ ಹೆಚ್ಚಿದ ಒತ್ತಡ. ಡಿಜಿಪಿ ಪ್ರವೀಣ್ ಸೂದ್ಗೆ ಸಿಎಂ ಬೊಮ್ಮಾಯಿ ಬುಲಾವ್ ಕೊಟ್ಟಿದ್ದಾರೆ. ಪ್ರವೀಣ್ ಸೂದ್ ಅವರನ್ನು ಕೂಡ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಆರ್ಟಿ ನಗರದ ತಮ್ಮ ನಿವಾಸಕ್ಕೆ ಬರುವಂತೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಪ್ರವೀಣ್ ಸೂದ್ ಕರೆಸಿಕೊಂಡು ಚರ್ಚೆಗೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿಗಳು. ಚರ್ಚೆ ಮಾಡಿ ಆರೋಪಿಗಳನ್ನ ಬಂಧಿಸಿದ್ರೆ ಮಾತ್ರ ಸಾಲಲ್ಲ ಮುಖ್ಯಮಂತ್ರಿಗಳೇ. ಇಲ್ಲಿ ಆರೋಪಿಗಳನ್ನ ಬಂಧಿಸ್ಬಿಟ್ರೆ ಮುಗ್ದೋಯ್ತು ಅಂತ ಅನ್ಕೊಂಬೇಡಿ. ಹಂಗಾಗಿದ್ದಿದ್ರೆ ಇವತ್ತು ಈ ಆಕ್ರೋಶ ವ್ಯಕ್ತವಾಗ್ತಾ ಇದೆಯಲ್ಲ, ಅದಾಗ್ತಾ ಇರ್ಲಿಲ್ಲ ಆಕ್ರೋಶ. ಹರ್ಷ ಕೊಲೆ ಕೇಸೇ ಎಕ್ಸಾಂಪಲ್ ಇಲ್ಲಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಲಿಕ್ಕೆ. ಸಿಎಂ ಗೃಹ ಸಚಿವರು ಸಿಟಿ ರವಿ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಆರ್ಟಿ ನಗರದ ನಿವಾಸಕ್ಕೆ ಕರೆದುಕೊಂಡು ಹೋಗಿರುವಂತದ್ದು. ಅಲ್ಲಿಗೆ ಡಿಜಿಪಿ ಪ್ರವೀಣ್ ಸೂದ್ ಅವರನ್ನು ಕೂಡ ಬರಕ್ಕೆ ಕೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತೀನಿ. ನಮ್ಮ ಜೊತೆ ಚೈತ್ರ ಕುಂದಾಪುರ ಅವರು ನೇರ ಸಂಪರ್ಕದಲ್ಲೇ ಇದ್ದಾರೆ. ಚೈತ್ರ ಕುಂದಾಪುರ ಅವರೇ, ಅವಾಗಲೇ ಮಾತನಾಡಿಸುವಂತ ಸಂದರ್ಭದಲ್ಲಿ ನೀವೊಂದು ಪಾಯಿಂಟ್ ಅನ್ನ ಹೇಳಿದ್ರಿ, ಡಿಜೆಹಳ್ಳಿ ಕೆಜಿಹಳ್ಳಿ ಕೇಸ್ ಸಂಬಂಧಪಟ್ಟಂತೆ ಅವಾಗಿನ ಗೃಹ ಸಚಿವರಾಗಿದ್ದಂಥವ್ರು ಬಸವರಾಜ ಬೊಮ್ಮಾಯಿ ಅವರು. ಆ ಸಂದರ್ಭದಲ್ಲಿ ಫಸ್ಟ್ ಮಾತಾಡ್ಸಿದ್ವಿ ನಾವೇ ನ್ಯೂಸ್ 18 ಕನ್ನಡದಲ್ಲಿ. ಅವಾಗ ಹೇಳಿದ್ರು, ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಯಾರು ನಷ್ಟ ಮಾಡಿರ್ತಾರೋ ಅವ್ರ ಕಡೆಯಿಂದನ ಬರ್ಸ್ಬಿಟ್ಟು ಅವ್ರಿಗೆ ಪರಿಹಾರ ಕೊಡುವಂತ ಕೆಲಸ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ, ತ್ವರಿತವಾಗಿ ತನಿಖೆಯನ್ನ ಮಾಡಿಸ್ತೀವಿ ಅಂತ ಹೇಳಿದ್ರು. ಹತ್ತತ್ರ ಈಗ ಆಲ್ರೆಡಿ 2.5 ವರ್ಷ ಆಗ್ತಾ ಬಂತು ಆ ಕೇಸ್ ಆಗಿ. ಮತ್ತೊಂದ್ ಕಡೆ ಪಾದ್ರಾಯನ್ಪುರದ ಕೇಸ್ ಬೇರೆ ಆಗಿತ್ತು. ಪೊಲೀಸರ ಮೇಲೆ ಹಲ್ಲೆ ಆದಂತ ಸಂದರ್ಭದಲ್ಲೂ ಕೂಡ ಸೈಲೆಂಟ್ ಆಗಿತ್ತು ಇವ್ರ ಸರ್ಕಾರ. ಮೊನ್ನೆ ಮುಖ್ಯಮಂತ್ರಿಗಳೇ ತವರು ಜಿಲ್ಲೆ ಅಂತ ಕರೆಸಿಕೊಳ್ಳುವಂತ ಹುಬ್ಬಳ್ಳಿಯಲ್ಲೂ ಕೂಡ ಅಷ್ಟೇ, ಅಲ್ಲಿನ ಪೊಲೀಸ್ ಠಾಣೆಗೆ ನುಗ್ಗಿ ಅಲ್ಲಿ ಪೊಲೀಸ್ ಠಾಣೆಯನ್ನ ಧ್ವಂಸ ಮಾಡ್ಲಿಕ್ಕೆ ಮುಂದಾಗಿದ್ರು. ಎಂತ ಘೋರ ದುರಂತ ಸ್ವಲ್ಪದ್ರಲ್ಲೇ ತಪ್ಪಿದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಬಟ್ ಏನೇನು ಆಕ್ಷನ್ ತಗೊಂಡಿದ್ದಾರೆ ಅಂತ ನೋಡಿದ್ರೆ ಏನೂ ಇಲ್ಲ. ಆ ಕ್ಷಣಕ್ಕೆ ಇವರ ಆಕ್ರೋಶದ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಬಿಟ್ರೆ ಇನ್ನೇನು ಆಗಲ್ಲ. ನಿಜ ಸರ್, ನಾವ್ ಯಾವಾಗ್ಲೂ ನಿರೀಕ್ಷೆ ಮಾಡ್ತೇವೆ, ಯಾವಾಗ್ಲೂ ಕಾರ್ಯಕರ್ತರು ಮಾತನಾಡುವಂತದ್ದು ಒಂದೇ ಅಂತ ಕೇಳಿದ್ರೆ, ಕರ್ನಾಟಕಕ್ಕೆ ಉತ್ತರ ಪ್ರದೇಶ ಮಾದರಿಯ ಮುಖ್ಯಮಂತ್ರಿಗಳು ಬೇಕು, ಕರ್ನಾಟಕಕ್ಕೆ ಉತ್ತರ ಪ್ರದೇಶ ಮಾದರಿಯಲ್ಲಿರ್ತಕ್ಕಂತ ಒಂದಷ್ಟು ಏನು ವ್ಯವಸ್ಥೆಗಳಾಗ್ಬೇಕು, ಹತ್ಯೆ ಮಾಡಿರ್ತಕ್ಕಂತಹ ಜಿಹಾದಿಗಳ ವಿರುದ್ಧ ಅವರನ್ನ ಶಿಕ್ಷೆಗೆ ಒಳಪಡಿಸ್ತಕ್ಕಂತ ರೀತಿಯಲ್ಲಿ ಅವರ ಶಿಕ್ಷೆಯ ಮಾನದಂಡಗಳ ಬದಲಾವಣೆ ಆಗ್ಬೇಕು ಅಂತ. ನಮಗೆ ಈ ಹುಬ್ಬಳ್ಳಿಯ ಪ್ರಕರಣ ಇರ್ಬೋದು, ಪಾದರಾಯನಪುರದ ಪ್ರಕರಣ ಇರ್ಬೋದು, ಈ ಪ್ರಕರಣಗಳನ್ನೆಲ್ಲ ಕಂಡಾಗ ಒಂದ್ ಬೇಸರದ ಸಂಗತಿ ಏನ್ ಗೊತ್ತಾ ಸರ್, ನಾವು ಅವ್ರ ಮೇಲೆ ಬುಲ್ಡೋಸರ್ ಹರಿಸಿ ಅವ್ರ ಮನೆ ಮುರಿದಾಕಿ ಅಂತ ನಾವ್ ಹೇಳೋದಿಲ್ಲ. ಆದ್ರೆ ಅಪರಾಧಿಗಳು ಸಿಕ್ಕಾಗ್ಲೂ ಕೂಡ ಅವರಿಗೆ ಬೇಲಾಗುವಷ್ಟು ಸುಲಭ ಸೆಕ್ಷನ್ ಗಳನ್ನ ಹಾಕ್ತಾರಲ್ಲ, ಇದು ನಮಗ್ ನಿಜವಾಗ್ಲೂ ನೋವು ತರ್ತಕ್ಕಂತ ಸಂಗತಿ ಅಂತ. ನಮ್ಗೆ ಪಾದರಾಯನಪುರದ ಪ್ರಕರಣವನ್ನು ನೋಡ್ಬೋದು ನೀವು, ಕೆಜೆಹಳ್ಳಿ ಡಿಜೆಹಳ್ಳಿ ಪ್ರಕರಣವನ್ನು ನೋಡ್ಬೋದು ನೀವು. ಆ ಪ್ರಕರಣಗಳಲ್ಲಿ ಎಷ್ಟು ಬಹಳ ಕಠಿಣವಾಗಿ ಕ್ರಮ ತಗೊಳ್ತೇವೆ, ಇನ್ಯಾರು ಆ ರೀತಿ ಮಾಡಬಾರ್ದು, ಇನ್ಯಾರು ರೀತಿ ಕೈ ಎತ್ತದ ಹಾಗೆ ನಾವು ಕ್ರಮ ತಗೊಳ್ತೇವೆ ಅಂತ ಹೇಳಿದವರು ಅಷ್ಟು ಸುಲಭವಾಗಿ 1 ತಿಂಗಳು 2 ತಿಂಗಳು 3 ತಿಂಗಳಲ್ಲೆಲ್ಲ ಬೇರೆಗೊಂಡು ಹೊರಗಡೆ ಬರುವ ರೀತಿಯಲ್ಲಿ ಅಷ್ಟು ಸುಲಭದ ಸೆಕ್ಷನ್ ಗಳನ್ನ ಹಾಕಿ ಬಚಾವಾಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ. ಇದು ನಮಗ್ ನಿಜಕ್ಕೂ ಏನು ಬೇಸರದ ಸಂಗತಿ. ನೀವೇ ನಿಮ್ ಮಾಧ್ಯಮಗಳಲ್ಲಿ ತೋರಿಸಿದಿರಿ, ಬೇಲ್ ಆದ ತಕ್ಷಣಕ್ಕೆ ಅವ್ರಿಗೆ ಜಮೀರ್ ಅಹಮದ್ ಅವ್ರು ದುಡ್ಡು ಕೊಟ್ಟು ಕಳಿಸ್ತಾರೆ, ಅವ್ರಿಗೆ ಬೇಕಾಗಿರ್ತಕ್ಕಂತ ಎಲ್ಲ ಸವಲತ್ತುಗಳನ್ನ ವ್ಯವಸ್ಥೆ ಮಾಡ್ತಾರೆ. ಇಷ್ಟೆಲ್ಲ ಪ್ರಕರಣ ಆದ್ಮೇಲೆ ಕಾರ್ಯಕರ್ತರೇ ಅದನ್ನ ವಿರೋಧ ಮಾಡಿದ್ರು. ಮೊನ್ನೆ ಹರ್ಷನ ಪ್ರಕರಣ ಆದಂತ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ನಾಯಕರು ಒಂದು ಭರವಸೆ ಕೊಟ್ರು, ಏನು ಅಂತ ಕೇಳಿದ್ರೆ, ಇಲ್ಲ ಈ ಬಾರಿ ಆ ರೀತಿ ಆಗುದಿಲ್ಲ, ಈ ಬಾರಿ ಒಳಗಡೆ ಹೋಗಿರ್ತಕ್ಕಂತ ಆರೋಪಿಗಳು ಯಾವುದೇ ಕಾರಣಕ್ಕೂ ಅಷ್ಟು ಸುಲಭದಲ್ಲಿ ಕೂಸ್ಕೊಂಡು ಹೊರಗಡೆ ಬರೋದಕ್ಕಾಗೋದಿಲ್ಲ, ಅಷ್ಟು ಕಠಿಣವಾಗಿ
ಆಗಿರ್ತಕ್ಕಂತ ಕಾನೂನಿನ ಸೆಕ್ಷನ್ ಗಳನ್ನ ಹಾಕಿ ಅವ್ರನ್ನ ಬಂಧಿಸಲಾಗಿದೆ. ಹಾಗಾಗಿ ಯೋಚನೆ ಮಾಡೋದ್ ಬೇಡ, ಅವ್ರಿಗೆ ಅಷ್ಟು ಸುಲಭವಾಗಿ ಯಾವ್ದೇ ರೀತಿಯಲ್ಲಿ ಬೇಲ್ ಆಗೋದಿಲ್ಲ, ಅವರು ಈ ಪ್ರಕರಣ ತಪ್ಪಿಸ್ಕೊಂಡು ಹೋಗೋದಕ್ ಸಾಧ್ಯ ಇಲ್ಲ ಅಂತ ಭರವಸೆ ಕೊಟ್ಟಿದ್ರು. ಆದ್ರೆ ಅವ್ರು ಹೊರಗಡೆ ಏನೂ ಬರ್ಲಿಲ್ಲ, ಇವ್ರು ಕೊಟ್ಟ ಭರವಸೆ ನಿಜ ಆಯ್ತು. ಹೊರಗಡೆ ಎಲ್ಲಿ ಬರ್ತಾರೆ ಚೈತ್ರ ಅವ್ರೆ? ಅಷ್ಟು ಒಳ್ಳೆ ರಾಜಾತಿಥ್ಯ ಕೊಡ್ಬೇಕಾದ್ರೆ ಮನೆಯಲ್ಲೂ ಕೂಡ ಸಿಗಲ್ಲ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್. ಜೈಲಲ್ಲಿ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಹೆಂಗ್ ಬರ್ತಾರೆ ಅವರು? ನೀವೇ ಹೋಗಿ ಅಂದ್ರೂ ಹೋಗಲ್ಲ ಅವರು. ನಿಜ 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 ಸರ್. ಇದು ನಮಗೆ ಬೇಡ ಏನು ಅಂತ ಕೇಳಿದ್ರೆ, ಇದು ಈ ರೀತಿಯ ಪ್ರಕರಣಗಳು ಏನಿದೆ ಅಲ್ಲ, ಬಹಳ ಸುಲಭ ಅಂತ ಈ ಸೋಮಾರಿಗಳಿಗೆ, ದುಡಿಯೋದಕ್ಕಾಗದೆ ಇರ್ತಕ್ಕಂಥ ಜಿಹಾದಿ ಮನಸ್ಥಿತಿಗಳಿಗೆ, ನನ್ಗೇನಂತ ಯಾರನ್ನ ಒಂದು ಹೊಡೆದಾಕಿ ನಾನು ಒಳಗಡೆ ಹೋಗಿ ಆರಾಮ್ಸೆ ಇದ್ ಬಿಡ್ತೀನಿ, ನನ್ನನ್ನು ಸಾಕೋದಕ್ ಬೇಕಾದಷ್ಟು ಜನ ಇದ್ದಾರೆ, ನನಗ್ ಮೊಬೈಲ್ ಸಿಗುತ್ತೆ, ಚೆನ್ನಾಗಿರೋ ಊಟ ಸಿಗುತ್ತೆ, ಹಾಗಾಗಿ ನಡೆದು ಬಿಡುತ್ತೆ ಅನ್ನುವಂಥದ್ದು ಒಂದು ಮನಸ್ಥಿತಿಯನ್ನು ಅವ್ರು ಒಳಗಡೆ ಬಿತ್ತುವಂತ ಕೆಲಸ ಆಗ್ತಾ ಇದೆ ಅಂತ ನಾವು ನಿರೀಕ್ಷೆ ಮಾಡಿದ್ದು ಭಾಜಪಾ ಸರ್ಕಾರದಿಂದ ಇದನ್ನೇ. ಈ ರೀತಿಯ ಲಿಬರಲ್ ಮನಸ್ಥಿತಿ, ಈ ರೀತಿಯ ಬೇಕಾಬಿಟ್ಟಿ ಮನಸ್ಥಿತಿಯನ್ನ ಮೊದಲು ನಿಲ್ಲಿಸ್ಬೇಕು. ಜಿಹಾದಿಗೆ ಏನು ಒಂದ್ಸಲ ಸಿಕ್ತಾ ಕೊಡ್ತಾರೆ. ನಮಗ್ ಪೊಲೀಸ್ ಇಲಾಖೆ ಮೇಲೆ ಭರವಸೆ ಇದೆ ಸರ್. ನೀವು ಈ ಪ್ರಕರಣಗಳನ್ನ ನೋಡಿದಾಗೆಲ್ಲ ಪ್ರತಿ ಪ್ರಕರಣಗಳಲ್ಲೂ ಕೂಡ ಪೊಲೀಸರು ತಮ್ಮ ಕೆಲಸ ತಾವು ಮಾಡಿದ್ದಾರೆ, ಅವರನ್ನ ಬಂಧನೆ ಮಾಡ್ತಕ್ಕಂಥ ಕೆಲಸವನ್ನ ಎಲ್ಲ ಮಾಡಿದ್ದಾರೆ. ಆದ್ರೆ ಅಲ್ಲಿಂದ ಆಚೆಗೆ ಪೊಲೀಸರನ್ನು ಕೂಡ ವ್ಯವಸ್ಥೆಗಳು ಚೈತ್ರ ಅವರೇ, ನಮ್ಮಲ್ಲಿರುವಂತ ಪೊಲೀಸರು ಒಂದೇ, ಉತ್ತರ ಪ್ರದೇಶದಲ್ಲಿರುವಂತ ಪೊಲೀಸರು ಕೂಡ ಒಂದೇ. ಆದ್ರೆ ಅಲ್ಲಿನ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರಗಳು ಬೇರೆ ಬೇರೆ, ಅಲ್ಲಿನ ಸರ್ಕಾರಗಳು ಕೊಡುವಂತ ಮೆಸೇಜ್ಗಳು ಬೇರೆ ಬೇರೆ. ಇಲ್ಲಿ ಸರ್ಕಾರದ ಮೇಲೆ ನಿಂತಿರುವಂತದ್ದು ಪೊಲೀಸರು ಏನ್ ಕೆಲಸ ಮಾಡ್ಬೇಕು ಅದನ್ನ ಚಾಚು ತಪ್ಪದೆ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಜ ಅಲ್ಲ ಸರ್, ಇದೆಲ್ಲವೂ ಕೂಡ ಗೃಹ ಇಲಾಖೆಯ ಅಂಡರ್ ನಲ್ಲಿ ಬರೋ ಕಾರಣಕ್ಕೆ ಇದು ಗೃಹ ಸಚಿವರು ನೇರವಾಗಿ ಹೊಣೆ ಆಗ್ತಾರೆ ಅಂತ. ನನಗೆ ಅರಗದೇಂದ್ರ ಅವರ ಮೇಲೆ ಯಾವುದೇ ರೀತಿಯ ವೈಯಕ್ತಿಕ ಬೇಸರಗಳಿಲ್ಲ. ಆದ್ರೆ ನಾನ್ ಹೇಳ್ತೇನೆ, ಇದು ಕಾರ್ಯಕರ್ತರ ಆಕ್ರೋಶಕ್ಕೆ ಎಡೆ ಮಾಡ್ಕೊಡೋದಕ್ಕಿಂತ ಮೊದಲು ಇವರು ನೈತಿಕ ಹೊತ್ತು ರಾಜೀನಾಮೆ ಕೊಡ್ಲಿ. ಇವರಿಗೆ ಈ ಹಿಂದೆ ನಡೆದಿರ್ತಕ್ಕಂಥ ಎಷ್ಟು ಪ್ರಕರಣಗಳಿದೆ, ಈ ಚಂದ್ರು ಹತ್ಯೆ ಇರ್ಬೋದು, ಹರ್ಷ ಹತ್ಯೆ ಇರ್ಬೋದು, ಈ ರೀತಿ ಸಾಲು ಪ್ರಕರಣಗಳು ನಡೀತಾ ಇದೆ. ಹೀಗೆಲ್ಲ ಪ್ರಕರಣಗಳು ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಒಂದು ನಿಲುವನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ ಕನಿಷ್ಠ ಈ ಪ್ರಕರಣದ ನೈತಿಕ ಹೊಣೆ ಆದ್ರೂ ಹೋಗ್ಲಿ. ಜಸ್ಟ್ ಗೃಹ ಸಚಿವರದು ಒಂದ 10 ನಿಮಿಷದ ಹಿಂದಿನ ಹೇಳಿಕೆ, ಚೈತ್ರ 10 ನಿಮಿಷದ ಹಿಂದಿನ ಹೇಳಿಕೆ ಹೇಳ್ತೀನಿ. ಹಿಜಾಬ್ ಹಿಂದಿನ ಶಕ್ತಿಗಳೇ ಇದರ ಹಿಂದೆ ಇದಾವೆ. ಗೃಹ ಸಚಿವರು ಹೇಳಿಕೆ ಕೊಟ್ರು, ಈ ಸಾವಿಗೆ ಕಾರಣ ಯಾರಪ್ಪ ಅಂದ್ರೆ ಹಿಜಾಬ್ ಹಿಂದಿನ ಶಕ್ತಿಗಳು ಅಂತ. ಆ ಹಿಂದಿನ ಶಕ್ತಿ, ಮುಂದಿನ ಶಕ್ತಿ, ಮಧ್ಯದ ಶಕ್ತಿ ಯಾರು ಗೊತ್ತಾಗ್ತಿಲ್ವಾ? ಇವ್ರ ಸರ್ಕಾರ ಇದೆ ಅಲ್ವಾ, ಪೊಲೀಸ್ ಇಲಾಖೆ ಇದೆ ಅಲ್ವಾ ಇವ್ರ ಕೈಯಲ್ಲೇ. ಹಿಜಾಬ್ ಹಿಂದಿನ ಶಕ್ತಿ ಅಂತ ಹೇಳ್ತಾರಲ್ಲ, ಅದನ್ನ ಮಟ್ಟ ಹಾಕ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಇವ್ರ ಕೈಲಿ? ನಾವು ಅದನ್ನ ಕೇಳೋದು ಸರ್. ಈಗ ಕಳೆದ ಬಾರಿ PFI ಬ್ಯಾನ್ ಮಾಡಬೇಕು ಅನ್ನುವಂತ ಒಂದಷ್ಟು ಏನು ಒತ್ತಡಗಳನ್ನ ಹಿಂದೂ ಸಂಘಟನೆ ಕಾರ್ಯಕರ್ತರು ತಗೊಂಡ್ ಬಂದ್ರು. ಆ ಸಂದರ್ಭದಲ್ಲಿ ಇವ್ರು ಒಂದ್ ಭರವಸೆ ಕೊಟ್ಟಿದ್ರು ನಮ್ಗೆ ಏನು ಅಂತ ಹೇಳಿದ್ರೆ, PFI ಬ್ಯಾನ್ ಮಾಡೋದ್ರಿಂದ ಅವ್ರು ಇನ್ನೊಂದು ಸಂಘಟನೆಯನ್ನ ಸೃಷ್ಟಿ ಮಾಡ್ಕೊಂಡು ಅವ್ರು ಮತ್ತೆ ಸಮಾಜದೊಳಗಡೆ ಬರ್ತಾರೆ. ಹಾಗಾಗಿ ನಾವು ಅವ್ರನ್ನ ಬ್ಯಾನ್ ಮಾಡೋದಿಲ್ಲ, ಅವ್ರ ವಿರುದ್ಧ ತನಿಖೆಗಳನ್ನ ಮಾಡ್ತೇವೆ, ಅವ್ರನ್ನ ಬಂಧಿಸುವಂತ. ಇನ್ನೊಂದೇನ್ ಗೊತ್ತಾ, ಇದಕ್ಕಿನ್ನ ಒಳ್ಳೆ ಅವಕಾಶ ಇನ್ಯಾವಾಗ ಸಿಗುತ್ತೆ ಈ ಬಿಜೆಪಿ ಅವರಿಗೆ? ಹೇಳ್ತಾರಲ್ಲ, ಮಾತಿಗೆ ಹೇಳ್ತಾರಲ್ಲ, SDPI ಬಿಡಲ್ಲ, PFI ಬಿಡಲ್ಲ, ನಾವು CFI ಬಿಡಲ್ಲ, ಇವರೇ ಇಂಥ ಅಹಿತಕರ ಘಟನೆಗಳಿಗೆ ಕಾರಣ, ಸಮಾಜ ದ್ರೋಹ ಹತ್ಯೆಗಳಾಗ್ತಾ ಇರುವಂಥದ್ದು, ಗಲಭೆ ಆಗ್ತಾ ಇರೋದಕ್ಕೆಲ್ಲ ಇವರೇ ಕಾರಣ ಅಂತ ಹೇಳ್ತಾರಲ್ಲ. ಕೇಂದ್ರದಲ್ಲೂ ಇವ್ರ ಸರ್ಕಾರ ಇದೆ, ರಾಜ್ಯದಲ್ಲೂ ಇವ್ರ ಸರ್ಕಾರ ಇದೆ. ಬ್ಯಾನ್ ಮಾಡ್ತೀವಿ ಅಂತ ಮಾತಿಗೆ ಹೇಳ್ತಾರೆ, ಯಾವಾಗ ಬ್ಯಾನ್ ಮಾಡ್ತಾರಂತೆ? 3 ವರ್ಷ ಇವ್ರ ಸರ್ಕಾರ ಆಯ್ತು, ಕೇಂದ್ರದಲ್ಲಿ 8 ವರ್ಷ ಆಯ್ತು, ಇನ್ನು ಎಷ್ಟು ವರ್ಷ ಇದ್ದು ಇವರು ಇದನ್ನೇ ಹೇಳ್ಕೊಂಡು ಓಡಾಡ್ತಾರೆ ಅಂತ? ಸರ್ ನಿಜಕ್ಕೂ ಇವ್ರು ಬ್ಯಾನ್ ಅಂತೂ ಮಾಡೋದಿಲ್ಲ ಸರ್. ಸೊ ನಾನ್ ಬ್ಯಾನ್ ಅಂತ ಕೇಳೋದು ಇಲ್ಲ. ಯಾಕೆಂತ ಕೇಳಿದ್ರೆ ಹಿಂದೆ ಸಿಮಿ ಅನ್ನೋ ಸಂಘಟನೆ ಬ್ಯಾನ್ ಆದಾಗ ಸಿಮಿ ಸಂಘಟನೆಯನ್ನ ಬ್ಯಾನ್ ಮಾಡಿದ್ರು, ಸಿಮಿ PFI ಆಗಿ ಪರಿವರ್ತನೆ ಆಯ್ತು. ಹಾಗೆ ನನಗೆ ಆ ವಿಚಾರದಲ್ಲಿ ತಕರಾರಿಲ್ಲ. ಆದ್ರೆ PFI ನ ವಿರುದ್ಧ ಏನ್ ತನಿಖೆಗಳು ನಡೀತಾ ಇದೆ, ಇಡಿ ತನಿಖೆ ನಡೀತಾ ಇದೆ, PFI ಗೆ ಬರ್ತಿರ್ತಕ್ಕಂಥ ಫಂಡಿಂಗ್ ನ ರಿಲೇಟೆಡ್ ಆಗಿರ್ತಕ್ಕಂಥ ತನಿಖೆಗಳು ಬರ್ತಾ ಇದೆ. ಮತ್ತು ಪ್ರತೀಕರಣವನ್ನ ನೀವು ಗಮನಿಸಿದ್ರೆ ಸರ್, ಯಾವುದೇ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಹತ್ಯೆ ಪ್ರಕರಣಗಳನ್ನ ನೀವು ಗಮನಿಸಿ ನೋಡಿ, ಎಲ್ಲದರ ಹಿಂದೆ PFI ಮತ್ತೆ SDPI ಕಾರ್ಯಕರ್ತರ ಕೈವಾಡ ಇದೆ. ಆ ಕಾರಣ ಕನಿಷ್ಠ ಅವರ ವಿರುದ್ಧ ತನಿಖೆಯನ್ನ ಚುರುಕುಗೊಳಿಸ್ತಕ್ಕಂಥ ಕೆಲಸವನ್ನಾದ್ರೂ ಮಾಡಿದಾರ, ಅದಕ್ಕೆ ಪ್ರತ್ಯೇಕ ಒಂದು ತಂಡ ರಚನೆ ಮಾಡಿದಾರ, ಅದಕ್ಕೊಂದು ಸಮಿತಿಯನ್ನ ರಚನೆ ಮಾಡಿದಾರ, ಅದಕ್ಕೊಬ್ಬ ಏನು ಗಟ್ಟಿಯಾಗಿರ್ತಂತಹ ಡೈನಾಮಿಕ್ ಆಫೀಸರ್ಸ್ ಗಳಿಗೆ ಅದರ ನೇತೃತ್ವವನ್ನು ಕೊಟ್ಟಿದಾರ. ಅದಾದ ತನಿಖೆಯ ಹಂತ ಇಲ್ಲಿ ತಲುಪಿದೆ. ಇದು ಯಾವುದ್ರ ಬಗ್ಗೆ ಒಂದ್ ಚಿಕ್ಕ ಫಾಲೋ ಅಪ್ ಅನ್ನು ಮಾಡೋದ್ರೆ ಸರ್ಕಾರ ಇದ್ದೇನು ಪ್ರಯೋಜನ? ನಾವು ಸರಿ ಹತ್ಯೆಗಳನ್ನ ತಡೆಯೋದಕ್ಕಾಗಿಲ್ಲ, ಇವ್ರ ದೇವರೆಲ್ಲ ಸರಿ ಒಪ್ಕೊಳ್ತೇವೆ. ಆದ್ರೆ ಕನಿಷ್ಠ ಆಗಿರ್ತಕ್ಕಂತ ಹತ್ಯೆ ಕುರ್ಗಿ ಅವರ ಆರೋಪಿಗಳು ಸಿಕ್ಕ ನಂತರ ಆದ್ರೂ ಅವರ ಬಂಧನ ಆದ ನಂತರ ಕೊನೆಯದಾಗಿ ಚೈತ್ರ ಅವರೇ, ನಂಬಿಕೆ ಇದೆಯಾ ಈ ಸರ್ಕಾರದ ಮೇಲೆ ನಿಮ್ಗೆ?
ಸರ್ ನನಗ್ ಗೌರವ ಇದೆ, ಯಾಕೆಂತ ಕೇಳಿದ್ರೆ ಭಾಜಪಾ ಸರ್ಕಾರದ ಒಳಗಿರ್ತಕ್ಕಂತ ಸಾಕಷ್ಟು ಮಂದಿ ಹಿರಿಯರುಗಳು ಪರಿವಾರದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ನಮ್ಮ ಹಾಗೆ ಹೋರಾಟಗಳನ್ನ ಮಾಡ್ಕೊಂಡು ಹಿಂದೂ ಸಂಘಟನೆಯಿಂದ ಬಂದಿರತಕ್ಕಂಥವ್ರು. ಹಾಗಾಗಿ ನಾನು ಕೇಳ್ತೇನೆ, ಇವರು ನಮ್ಮ ಮೇಲಿನ ಗೌರವ, ನಾವಿಟ್ಟ ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ ಕನಿಷ್ಠ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಲಿ ಗೃಹ ಸಚಿವರು. ಅಲ್ಲಿಂದ ಆಚೆಗೆ ಇನ್ಮೇಲಾದ್ರೂ ಕಠಿಣ ಕ್ರಮ ಅನ್ನುವ ಪದವನ್ನ ಬಳಕೆ ಮಾಡದೆ ಅದನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನ ಮಾಡಿ ನಾನು ಕೇಳ್ತೇನೆ. ಮತ್ತೆ ನಾನು ಒಂದು ವಿಶೇಷವಾಗಿರ್ತಕ್ಕಂಥ ಇನ್ನೊಂದು ಹೇಳ್ಬೇಕು ಏನಂತ ಕೇಳಿದ್ರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಸಾಕಷ್ಟು ಯುವ ಮೋರ್ಚಾದ ಪದಾಧಿಕಾರಿಗಳು ಈ ಹತ್ಯೆ ಖಂಡಿಸಿ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ, ಸಾಮೂಹಿಕ ರಾಜೀನಾಮೆಯನ್ನು ಕೊಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಮಾಗಡಿಯಲ್ಲಿ ರಾಜೀನಾಮೆಯನ್ನು ಕೊಡ್ತಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರಿಗಿರ್ತಕ್ಕಂಥ ನಿಷ್ಠೆ ಬಿಜೆಪಿ ನಾಯಕರಿಗೂ ಬರಲಿ ಅಂತ ನಾನು ಕೇಳ್ತೇನೆ. ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದಂತ ಸಾಕಷ್ಟು ರಾಜ್ಯದ ಮೂಲಗಳಲ್ಲಿರ್ತಕ್ಕಂಥ ಯುವ ಮೋರ್ಚಾ ಕಾರ್ಯಕರ್ತರು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ. ಅವರಿಗಿರುವ ಸೈದ್ಧಾಂತಿಕ ಬದ್ಧತೆ, ಅವರಿಗಿರುವ ಕಿಂಚಿತ್ ಸ್ವಾಭಿಮಾನ ನಾಯಕರುಗಳಿಗೂ ಕೂಡ ಬರ್ಲಿ. ಚೂರ್ ಅಧಿಕಾರದ ಅಂಟ್ಕೊಳ್ಳೋದ್ರಿಂದ ಹೊರಗಡೆ ಬಂದು ಒಬ್ಬ ಕಾರ್ಯಕರ್ತನನ್ನು ಕಳ್ಕೊಂಡಿದ್ದೇವೆ, ಇದಕ್ಕೆ ನಾನು ಹೊಣೆಗಾರಿಕೆ ಅನ್ನೋದು ನ್ಯಾಯ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಧಿಕಾರ ಇಂಪಾರ್ಟೆಂಟ್ ಅಲ್ಲ, ನಮ್ ಕಾರ್ಯಕರ್ತರು ಇಂಪಾರ್ಟೆಂಟೇ ಅನ್ನೋದೇ ಆಗಿದ್ರೆ ರಾಜೀನಾಮೆ ಬಿಸಾಕ್ ಬನ್ನಿ, ನೈತಿಕ ಹೊಣೆ ಹೊತ್ತು ಅಂತ ಹೇಳ್ತಾ ಇದೀರಾ. ಥ್ಯಾಂಕ್ ಯು ಸೋ ಮಚ್ ಚೈತ್ರ ಅವರ ಇಷ್ಟೊತ್ತಿಗೆ ನಮ್ಮ ಜೊತೆ ಜಾಯ್ನ್ ಆಗಿ ಮಾತನಾಡಿದ್ದಕ್ಕೆ. ಕಾರ್ಯಕರ್ತರು ವೆಲ್ಕಮ್ ಬ್ಯಾಕ್. ಮುಗಿಲು ಮುಟ್ಟಿದೆ ಪ್ರವೀಣ್ ಕುಟುಂಬಸ್ಥರ ಆಕ್ರಂದನ. ನನ್ನ ಗಂಡನಿಗೆ ಬಂದಂತ ಸ್ಥಿತಿ ಯಾರಿಗೂ ಬರ್ದಿಲ್ಲಿ, ನನ್ನ ಬದುಕೆ ಹಾಳಾಯ್ತು ಅಂತ ಪತ್ನಿ ನೂತನ ಕಣ್ಣೀರನ್ನ ಹಾಕಿದ್ದಾರೆ. ಗಂಡನನ್ನ ಕಳ್ಕೊಂಡು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ನೂತನ ಅವರು. ನನ್ನ ಗಂಡನಿಗೆ ಬಂದಂತ ಸ್ಥಿತಿ ಯಾರಿಗೂ ಬರಬಾರ್ದು, ರಾಜಕೀಯಕ್ಕೆ ಸೇರಿ ನನ್ನ ಮಗ ನಮ್ಮನ್ನು ಬಿಟ್ಟು ಹೋದ, ಮಕ್ಕಳನ್ನ ಕೊಂದ್ರೆ ಬಡವರಾಗೋದು ನಾವೇನೆ, ನಾವೇನ್ ಮಾಡೋದೀಗ. ಪ್ರವೀಣ್ ತಾಯಿ ರತ್ನಾವತಿ, ತಂದೆ ಶೇಖರ ಪೂಜಾರಿ ಅವರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಪ್ರವೀಣ್ನನ್ನ ನೆನೆಸ್ಕೊಂಡು ಕೂಡಲೇ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಕೊಲೆಗಟುಕರಿಗೆ ಸೂಕ್ತ ಶಿಕ್ಷೆ ಆಗಬೇಕು, ಸರ್ಕಾರಕ್ಕೆ ಪ್ರವೀಣ್ ಕುಟುಂಬಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿಯಾದಂಥ ಒತ್ತಾಯವನ್ನ ಈ ಹಿಂದೆನೂ ಕೂಡ ಹರ್ಷ ಕುಟುಂಬಸ್ಥರು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಬಂದ್ರು, ಭರವಸೆ ಕೊಟ್ಟರು, ಹೋದ್ರು. ಅದಾದ್ಮೇಲೆ ಏನಾಯ್ತು ನಿಮಗೂ ಕೂಡ ಗೊತ್ತಿದೆ. ಮತ್ತೊಮ್ಮೆ ಇನ್ನೇನ್ ಮಾಡ್ಲಿಕ್ಕಾಗುತ್ತೆ, ಇನ್ನೇನ್ ಕೇಳಲಿಕ್ಕಾಗುತ್ತೆ ಸರ್ಕಾರವನ್ನ ಕೇಳ್ತಾ ಇದೆ. ఊరికెరికలకి బతుకేరుతు పాడుతూ పోకున్నాడు ఆయన అత్తపోయేళ్ళకి ఎన్నోళ్ళు పత్తునలించా ఇంకలకి అప్ప మగ ఏరిండు ఎత్తిండు ఈ നമ്മുടെ వాళ్ళతో పోయిచారా అగలే ఆగిపోయినా అప్పుడే ఎంకలి వాళ్ళతో అప్ప మగ ಎಂಗಳಿಗೆ ನಾನು ಏರುಂಡು ಒಂದು ಜೋಗಲೇ ಕೊಡುತ್ತು ಮೊದಲು ಎಂಗಳಿಗೆ ಏರ್ಲ ಹೆಚ್ಚು ಎಂಗಳಿಗೆ ರಂಡೆ ಇನ್ನು ಮೇಲೆ ಹುಡುಗರಿಗೆ ಬಂತು, ಇನ್ನು ಮೇಲೆ ಹುಡುಗಿಯರಿಗೆ ಸಾಧನೆ ನಡೆಯಲಿಕ್ಕೆ, ಮಕ್ಕಳಿಗೆ ಸಾಧನೆ ನಡೆಯಲಿಕ್ಕೆ ಬಹಳ ಕಷ್ಟ ಆಗ್ತದೆ. 1 ತಿಂಗಳು 2 ತಿಂಗಳು 3 ತಿಂಗಳು ಅದು ಹಾಗೇನೆ ಗೌರ್ಮೆಂಟ್ ಹಾಗೇನೆ ಅಲ್ಲಿಗೆ ಪೆಂಡಿಂಗ್ ಇರ್ತದೆ. ಅದಕ್ಕೋಸ್ಕರ ಇದು ಗೌರ್ಮೆಂಟ್ ಇದನ್ನು ಅವರಿಗೆ ಏನು ಶಿಕ್ಷೆ ಕೊಡಬೇಕು ಅದು ಕೊಡಲೇಬೇಕು. ತಂದೆ ತಾಯಿ ತಂದೆ ಹಾರ್ಟ್ ಪೇಷಂಟ್ ಅಮ್ಮನಿಗೆ BP ಶುಗರ್ ಇರಲಿಲ್ಲ. ನಮ್ಮ ಫ್ಯಾಮಿಲಿಗೆ ಯಾರಿಗೆ ನನ್ನ ತಮ್ಮನಿಗೆ ಕಷ್ಟ ಕೊಟ್ಟರು. ನನ್ನ ಕಣ್ಣೆದುರಿಗೆ ಅವರಿಗೆ ಶಿಕ್ಷೆ ಆಗಲೇಬೇಕು ಸರಿ. ಸರ್ಕಾರಕ್ಕೆ ಅದೇ ಒತ್ತಾಯ ಮಾಡುದು ಸರ್ ನಾವು. ಇನ್ನು ಬಾಕಿ ಯಾವ ಕರಳ ಕುಡಿಗೂ ಇಂಥ ಸ್ಥಿತಿ ಬರಬಾರ್ದು ಸರ್. ನಮಗೆ ಶಿಕ್ಷೆ ಕೊಟ್ಟಾಗ ಇನ್ನು ಯಾರು. ಬಿಜೆಪಿ ಕಾರ್ಯಕರ್ತರಿಂದಲೇ ಸರ್ಕಾರದ ವಿರುದ್ಧ ಆಕ್ರೋಶ. ಚಿಕ್ಕಮಗಳೂರು ಬಿಜೆಪಿ ಯುವ ಮೋರ್ಚಾ ರಾಜೀನಾಮೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾದ್ರು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಅವರು. ಚಿಕ್ಕಮಗಳೂರಿನಲ್ಲೇ ಹೆಚ್ಚಿನ ಜನ ರಾಜೀನಾಮೆ ಕೊಡ್ತಾ ಇರೋದು. ಇವರು ಸರ್ಕಾರದ ಯೋಗ್ಯತೆ ಇಷ್ಟೇ ಅಂತ ಆಕ್ರೋಶಗೊಂಡಿದ್ದಾರೆ. ಚಿಕ್ಕಮಗಳೂರು ಬಿಜೆಪಿ ಯುವ ಮೋರ್ಚಾ ಸಾಕಷ್ಟು ಜನ ಪದಾಧಿಕಾರಿಗಳು, ಖಜಾಂಚಿಗಳು, ಈ ಕೆಲವೊಬ್ಬರು ಅಧ್ಯಕ್ಷರುಗಳು ಈ ರೀತಿಯಾಗಿ ರಾಜೀನಾಮೆ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ CT ರವಿ ಒತ್ತಾಯ. CM ಬೊಮ್ಮಾಯಿ ಭೇಟಿ ಮಾಡಿ ಒತ್ತಡವನ್ನ ಹಾಕಿದ್ದಾರೆ CT ರವಿ ಅವರು. ಇವರು ಒತ್ತಡ ಹಾಕ್ಲಿ ಬಿಡ್ಲಿ ಆ ಕೆಲಸವನ್ನ ಮಾಡಲೇಬೇಕಾಗಿತ್ತು, ಸರ್ಕಾರ ಮಾಡ್ತಾ ಇತ್ತು. ತಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗಿರುವಂತ ಕಿಚ್ಚಿನ ಬಗ್ಗೆ CMಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೇನ್ ಆಗಿ ಎಚ್ಚೆತ್ಕೊಳ್ಬೇಕಾಗಿದೆ ಬಿಜೆಪಿಯವರು. ಏಕೆಂದ್ರೆ ಈ ರೀತಿಯಾಗಿನೇ ಕೆಲವರು ಸಾವನ್ನಪ್ಪದಂತ ಸಂದರ್ಭದಲ್ಲಿ ಯಣದ ಮೇಲೆ ರಾಜಕೀಯ ಮಾಡ್ಕೊಂಡು ತುಂಬಾ ಜನ ವೋಟ್ ಹಾಕ್ಸ್ಕೊಂಡು ಗೆದ್ಕೊಂಡು ಬಂದಿಲ್ಲ ಅಧಿಕಾರ ಮಾಡ್ತಿದ್ದಾರೆ. ಈಗ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಏನ್ ಕಾರಣ ಅಂತ ಅವ್ರಗಳಿಗೂ ಚೆನ್ನಾಗಿ ಗೊತ್ತಿದೆ.
ಪ್ರವೀಣ್ ಹತ್ಯೆಯಿಂದಾಗಿ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ. ಕಾರ್ಯಕರ್ತರೇ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ. ಪದೇ ಪದೇ ಈ ರೀತಿ ಘಟನೆಗಳಾದ್ರೆ ಏನ್ ಉತ್ತರ ಕೊಡ್ಬೇಕು ನಾವು ಅಂತ ಬೇಸರಗೊಂಡಿದ್ದಾರಂತೆ. ಇನ್ನ ರಾಜೀನಾಮೆ ಕೊಡ್ತಾ ಇದ್ದಾರಲ್ಲ ಯುವ ಮೋರ್ಚಾದ ಕಾರ್ಯಕರ್ತರುಗಳು, ಅವರನ್ನ ನಮ್ಮ ಪ್ರತಿನಿಧಿ ವೀರೇಶ್, ಚಿಕ್ಕಮಗಳೂರಿನ ಪ್ರತಿನಿಧಿ, ಅವ್ರನ್ನ ಮಾತನಾಡಿಸಿದ್ದಾರೆ. ಆ ಕಾರ್ಯಕರ್ತರನ್ನ ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅವರುಗಳು ನೋಡ್ಕೊಂಬರೋಣ. ಪ್ರವೀಣ್ ಹತ್ಯೆ ಖಂಡಿಸಿ ಚಿಕ್ಕಮಗಳೂರಿನ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರು ಸೇರಿದಂತೆ 30ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಈಗ ಸ್ವಪಕ್ಷದ ವಿರುದ್ಧನೇ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಈಗ ರಾಜೀನಾಮೆ ನೀಡಿದಂಥ ಜಿಲ್ಲಾ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೇಳ್ತೀನಿ ಎಷ್ಟು ಜನ ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಸರ್ ಹೇಳಿ ಸರ್, ಯಾಕೆ ಚಿಕ್ಕಮಗಳೂರಿನ ಯುವ ಕಾರ್ಯಕರ್ತರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ? ಏನು ದಕ್ಷಿಣ ಕನ್ನಡದಲ್ಲಿ ನಮ್ಮ ದಕ್ಷಿಣ ಕನ್ನಡದ ಯುವ ಮೋರ್ಚಾ ಕಾರ್ಯಕಾರಿಣಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಪ್ರವೀಣ್ರ ಹತ್ಯೆ ಆಗಿದೆ. ಹತ್ಯೆ ಬಹಳ ಎಲ್ಲ ಯುವಕರಲ್ಲೂ ಕೂಡ, ರಾಜ್ಯಾದ್ಯಂತ ಎಲ್ಲ ಯುವಕರಲ್ಲೂ ಕೂಡ ಬೇಸರ ತಂದಿದೆ. ನಮ್ಮದೇ ಪಕ್ಷನ ಒಪ್ಕೊಳ್ತೀವಿ, ನಮ್ಮ ಹಿರಿಯರ ಮಾರ್ಗದರ್ಶನ ಕೂಡ ನಮಗೆ ಮುಂದೆ ಬೇಕಾಗುತ್ತೆ. ಆದರೆ ನಾವು ಯುವಕರಿಗೆ ಬೇಸರ ಆಗಿರೋದು ಅಂತ ಹೇಳಿದ್ರೆ, ನೀವು ಕೇವಲ ನಾವು ಅಧಿಕಾರದಲ್ಲಿ ಇದ್ದೀವಿ, ಆದರೆ ಕೇವಲ 144 ಸೆಕ್ಷನ್ನು ಅಥವಾ ಕಠಿಣ ಕ್ರಮಕ್ಕೆ ಸೀಮಿತ ಆಗಬಾರ್ದು. ಈಗ ಜಾಗತೀಕರಣದಲ್ಲಿ ನೀವೆಲ್ಲ ನೋಡಿದ್ದೀರಿ, PFI STPI ಸಂಘಟನೆಗಳ ಒಂದು ಯಾವುದೇ ಕೊಲೆ ನಡೀಲಿ ಅದರ ಹಿಂದೆ ಪಾತ್ರ ಇರುತ್ತೆ. ಆದರೆ ಆ PFI STPI ಸಂಘಟನೆಗಳನ್ನು ನಿಷೇಧ ಮಾಡಬೇಕು. ಜೊತೆಗೆ ಹಿಂದೂ ಯುವಕರ ಕೊಲೆ ಯಾಕೆ ಶೀಘ್ರವಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡೋದ್ರ ಜೊತೆಗೆ ನೀವು ಯಾವುದೇ ಈ ಥರ ಹತ್ಯೆ ಆಗಿರಲಿ, ನೀವು ಶೂಟೌಟ್ ಆರ್ಡ್ರನ್ನು ಒಂದು ಪರಿಣಾಮಕಾರಿ ಜಾರಿಗೊಳಿಸಬೇಕು. ಆವಾಗ ಮಾತ್ರ ಸಮಾಜಕ್ಕೆ ಹೆದರಿಕೆ ಆಗ್ತದೆ, ಸಮಾಜಘಾತಕ ಶಕ್ತಿಗಳು ಕೂಡ ಕಡಿಮೆ ಆಗುತ್ತೆ ಅಂತ ನಾನಾದರೂ ಭಾವಿಸ್ತೇನೆ. ಓಕೆ, ಮತ್ತೊಬ್ಬರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಅವರಿದ್ದಾರೆ, ಅವ್ರನ್ನ ಕೇಳ್ತೀನಿ. ಸರ್ ಹೇಳಿ ಸರ್, ಎಷ್ಟು ಜನ ಈಗ ರಾಜೀನಾಮೆ ಕೊಡೋದು? ಚಿಕ್ಕಮಗಳೂರು ಜಿಲ್ಲೆಯ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಸಂದೀಪ್ ಅವರ ನೇತೃತ್ವದಲ್ಲಿ ಜಿಲ್ಲೆಯ 9 ಮಂಡಲಗಳ ಅಧ್ಯಕ್ಷರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ನಾವೀಗ ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದೇವೆ. ನಮ್ಮ ನಿರ್ಧಾರ ಅಚಲವಾಗಿದೆ. ಏನು ಕರ್ನಾಟಕದಲ್ಲಿ ಸರಣಿಯಾಗಿ ಹಿಂದೂಗಳ ಹತ್ಯೆ ನಡೀತಿದೆ, ಈ ಹತ್ಯೆಯನ್ನು ಖಂಡಿಸಿ ನಾವು ಈ ಸಾಮೂಹಿಕ ರಾಜೀನಾಮೆಗೆ ಮುಂದಾಗಿದ್ದೇವೆ. ಉದ್ದೇಶ ಹಿಂದೆ ನಡೆದಂಥ ಎಲ್ಲ ಪ್ರಕರಣಗಳು NIA ತನಿಖೆ ಆಗ್ತಿದೆ, CBI ತನಿಖೆ ಆಗ್ತಿದೆ, COD ತನಿಖೆ ಆಗ್ತಿದೆ, CID ತನಿಖೆ, ಆದರೆ ಯಾವುದೂ ಒಂದೇ ಒಂದು ತನಿಖೆಯಲ್ಲೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಹತ್ಯೆ ಆದಂಥ ಕುಟುಂಬಕ್ಕೆ ಒಂದಿಷ್ಟು ಜನ ಸಾಂತ್ವನ ಹೇಳ್ತಾರೆ, ಒಂದಿಷ್ಟು ಹಣವನ್ನು ಕೊಡ್ತಾರೆ, ಆದರೆ ಆ ಸತ್ತಂಥ ವ್ಯಕ್ತಿಗೆ ಇಲ್ಲಿವರೆಗೂ ನ್ಯಾಯ ಸಿಕ್ಕಿಲ್ಲ. ಈ ಒಂದು ಎಲ್ಲ ವಿಷಯವನ್ನು ಮುಂದಿಟ್ಕೊಂಡು ನಾವು ರಾಜೀನಾಮೆಗೆ ಮುಂದಾಗಿದ್ದೇವೆ. ಈ ಒಂದು ಪ್ರಕರಣದಲ್ಲೂ ಒಂದು ತಾರ್ಕಿಕ ಅಂತ್ಯ ಕಾಣುವವರೆಗೂ ನಮ್ಮ ನಿರ್ಧಾರ ಅಚಲವಾಗಿರುತ್ತದೆ. UP ಮಾದರಿಯಲ್ಲಿ ಆರೋಪಿಗಳ ಮೇಲೆ ಬುಲ್ಡೋಸರ್ ಪ್ರಯೋಗನ ಆಗಬೇಕು, ಕೋಕಾ ಆ್ಯಕ್ಟಲ್ಲಿ ಅವ್ರನ್ನ ಬಂಧಿಸಬೇಕು. ಹಾಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನು ಕರ್ನಾಟಕದಲ್ಲಿ ನಡೆದಂಥ 20ಕ್ಕೂ ಹೆಚ್ಚು ಹಿಂದೂಗಳ ಹತ್ಯೆಯನ್ನು ಒಂದು ಸಮಗ್ರ ತನಿಖೆಗಾಗಿ ಒಂದು ಪ್ರತ್ಯೇಕ ನ್ಯಾಯಪೀಠವನ್ನು ರಚಿಸಿ, ಆ ಶೀಘ್ರ ನ್ಯಾಯಪೀಠ ರಚಿಸಿ ಅದಕ್ಕೆ ಒಂದು ತನಿಖೆಯನ್ನು ಮಾಡಿ ಎಲ್ಲ ಕುಟುಂಬಗಳಿಗೆ ನ್ಯಾಯ ದೊರಕಿಸಬೇಕಂತ ಈ ಮೂಲಕ ಆಗ್ರಹಿಸಿದ್ದೇವೆ. ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿ ಮಾತಾಗಿರುವಂಥದ್ದು. ಅಂದರೆ ಸೂಕ್ತ ನ್ಯಾಯ ಸಿಗಬೇಕು, ಬರೀ ಭರವಸೆಗಳಾಗಿ ಸಿಗಬಾರ್ದು. ಯಾವುದೇ ರೀತಿಯ ಎನ್ಕೌಂಟರ್ ಜೊತೆಗೆ ಅವರಿಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕನ್ನೋದು ಅಷ್ಟೇ ನಮ್ಮ ಆಗ್ರಹ ಆಗಿರುತ್ತೆ. ಹಾಗಾಗಿ ನಾವೀಗ ಜಿಲ್ಲಾ ಯುವ ಮೋರ್ಚಾದ ಕಾರ್ಯಕರ್ತರು ರಾಜೀನಾಮೆ ನೀಡಿದ್ದೇವೆ ಅನ್ನೋ ಮಾತುಗಳನ್ನ ಜಿಲ್ಲಾ ಯುವ ಮೋರ್ಚಾ ಕಾರ್ಯಕರ್ತರು ಮತ್ತು ಜಿಲ್ಲಾಧ್ಯಕ್ಷರು ಹೇಳ್ತಿದ್ದಾರೆ. ಬರೀ ಚಿಕ್ಕಮಗಳೂರಿನಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಕಡೆ ಆಕ್ರೋಶ ವ್ಯಕ್ತವಾಗ್ತದೆ. ಇನ್ನು ಸರ್ಕಾರದ ವಿರುದ್ಧ ಚಿತ್ರದುರ್ಗ ಜಿಲ್ಲಾ ಬಿಜೆಪಿಯವರು ಕೂಡ ಕಿಡಿಕಾರಿದ್ದಾರೆ. ಪ್ರವೀಣ್ ಹತ್ಯೆಗೆ ನ್ಯಾಯ ಸಿಗ್ಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಅಲ್ಲಿವರೆಗೆ ಸಂಘಟನೆಯಲ್ಲಿ ಕೆಲಸ ಮಾಡಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ ನಾಯಕರುಗಳು. ಪ್ರವೀಣ್ ಹತ್ಯೆಗೆ ನ್ಯಾಯ ಸಿಗಬೇಕು, ಅಲ್ಲಿವರೆಗೂ ನಾವು ಸಂಘಟನೆಯಲ್ಲಿ ಭಾಗಿಯಾಗಲ್ಲ, ಸಂಘಟನೆ ಮಾಡಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಕಾರ್ಯಕರ್ತರ ಆಕ್ರೋಶ ಇದು. ಅಗತ್ಯ ಬಿದ್ರೆ ರಾಜೀನಾಮೆಗೂ ಸಿದ್ಧ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರಿಂದ ಅಸಮಾಧಾನ ಇದು. ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಈ ರೀತಿಯಾಗೆಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬರೀ ಕಾರ್ಯಕರ್ತರುಗಳು ಮಾತ್ರ ಅಲ್ಲ, ಸಾಕಷ್ಟು ಜನ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇರುವಂತದ್ದು ಮಾತ್ರ ಅಲ್ಲ, ಈವನ್ ಬಿಜೆಪಿಯ ಶಾಸಕರುಗಳು ಕೂಡ ಅಸಮಾಧಾನಗೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊನ್ನಾಳಿ ನ್ಯಾಮತಿ ಕ್ಷೇತ್ರದ ಶಾಸಕರಾಗಿರುವಂತ MP ರೇಣುಕಾಚಾರ್ಯ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದ್ರು ನೋಡಿ. ಅವ್ರ ಕುಟುಂಬಕ್ಕೂ ನೋವು ನರಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಈ ಹಿಂದೆ ಹರ್ಷನ ಹತ್ಯೆ ಆದಾಗ 5 ಲಕ್ಷ ರೂಪಾಯಿ ನಾನು ಪರಿಹಾರ ಮನೆಗೆ ಹೋಗ್ಬಿಟ್ಟು ಬಂದೆ. ಈ ಪ್ರವೀಣ್ ಕುಟುಂಬಕ್ಕೆ 1 ಲಕ್ಷ ರೂಪಾಯಿನ ಪರಿಹಾರವನ್ನು ನಾನು ತಕ್ಷಣ ಕಳಿಸಿಕೊಡ್ತಾ ಇದ್ದೀನಿ.
ಇದು ಇಲ್ಲಿ ನಿಲ್ಲಬೇಕು. ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಮುಜುಗರ ಆಗುತ್ತೆ, ಸಂಘಟನೆಗೂ ಮುಜುಗರ ಆಗುತ್ತೆ, ಸರ್ಕಾರಕ್ಕೂ ಮುಜುಗರ ಆಗುತ್ತೆ. ಹಂಗಂತೇಳಿ ಮುಖ್ಯಮಂತ್ರಿ ವೈಫಲ್ಯ ಅಂತ ನಾವು ಹೇಳಕ್ಕಲ್ಲ.